ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ ಸರಣಿಯ ಕ್ಲಾಸ್ ನಂಬರ್ 28 ಆಗಿದೆ. ಇನ್ ದ ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಪಾರ್ಲಿಯಾಮೆಂಟ್ರಿ ಪ್ರಿವಿಲೇಜಸ್, ಅಂದರೆ ಸಂಸತ್ತಿನ ಒಂದು ಸವಲತ್ತುಗಳ ಕುರಿತು ನಾವು ಈ ಹಿಂದಿನ ಕ್ಲಾಸಲ್ಲಿ ಅಂದರೆ ಕ್ಲಾಸ್ ನಂಬರ್ 27ರಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದವ. ಈ ಒಂದು ಕ್ಲಾಸಲ್ಲಿ ಪಾರ್ಲಿಯಾಮೆಂಟ್ರಿ ಕಮಿಟೀಸ್ ಆರ್ ಸಂಸದೀಯ ಸಮಿತಿಗಳು ಇದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ಸನ್ನು ಮಾಡಿದ್ದೇವೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಹಾಗಿದ್ರೆ ಏನಿದು ಪಾರ್ಲಿಯಾಮೆಂಟ್ರಿ ಕಮಿಟೀಸ್ ಅಥವಾ ಸಂಸದೀಯ ಸಮಿತಿಗಳಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಈ ಒಂದು ಸಮಿತಿಗಳು ಏನಿರುತ್ತಾ, ಈ ಸಮಿತಿಗಳನ್ನ ಈ ಸಂಸತ್ ಅಂತ ಏನಿರುತ್ತಾ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಏನಿರ್ತಾರೆ, ಈ ಸದಸ್ಯರಿಂದ ರಚಿಸಲಾದಂತಹ ಒಂದು ಸಮಿತಿ ಇದು. ಈ ಸಮಿತಿಯಲ್ಲಿ ಈ ಸದನಗಳ ಸದಸ್ಯರೇ ಇರ್ತಾರ. ಸದಸ್ಯರಿಂದ ರಚಿಸಲಾದಂಥ ಒಂದು ಸಣ್ಣ ಸಮಿತಿ. ಹಾಗಿದ್ರೆ ಯಾಕೆ ಈ ಸಮಿತಿಗಳನ್ನ ಇಲ್ಲಿ ರಚಿಸಲಾಗತ್ತೆ, ಏನಿದ್ರ ಒಂದು ಕರ್ತವ್ಯಗಳು ಏನಾಗಿರುತ್ತೆ ಅಂತಂದ್ರೆ, ಈ ಒಂದು ಸಂಸದೀಯ ಸಮಿತಿಗಳೇನಿದೆ ಇವುಗಳು ವಿಶೇಷ ವಿಷಯಗಳನ್ನು ಹಾಗೂ ಮಸೂದೆಗಳನ್ನು, ಅಂದರೆ ಸದನದ ಮುಂದೆ ಇರುವಂಥ ವಿಷಯಗಳನ್ನು, ಮಸೂದೆಗಳನ್ನು, ಹಣಕಾಸು ವ್ಯವಹಾರಗಳನ್ನು ಮತ್ತು ಆಡಳಿತಾತ್ಮಕ ಕಾರ್ಯಗಳೇನಿರುತ್ತೆ, ಆಡಳಿತಾತ್ಮಕ ಕಾರ್ಯಗಳನ್ನ ಏನು ಮಾಡುತ್ತೆ, ಇವುಗಳು ಈ ಸಮಿತಿಗಳು ಏನು ಮಾಡುತ್ತೆ, ವಿವರವಾಗಿ ಅವುಗಳನ್ನ ಪರಿಶೀಲನೆಯನ್ನು ಮಾಡುತ್ತೆ. ಸೊ ಇನ್ನೂ ಸರಳವಾಗಿ ಹೇಳೋದಾದ್ರೆ ಏನು, ಇವಾಗ ಈ ಸಂಸತ್ತು ಏನಿರುತ್ತೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನ ಚರ್ಚೆಯನ್ನು ಮಾಡಲಿಕ್ಕೆ ಸಮಯದ ಅಭಾವ ಇರುತ್ತೆ. ಸೊ ಹೀಗಾಗಿ ಈ ಒಂದು ಕೆಲಸದ ಭಾರವನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಲಾಗತ್ತೆ, ಈ ಒಂದು ಸಮಿತಿಗಳನ್ನು ರಚಿಸುತ್ತೆ. ಸೊ ಹೀಗಾಗಿ ಅವುಗಳನ್ನ ಈ ಎಲ್ಲ ವಿಷಯಗಳನ್ನ ಏನು ಮಾಡುತ್ತೆ, ಅದು ಆಳವಾಗಿ ಅಧ್ಯಯನವನ್ನು ಮಾಡುತ್ತೆ ಈ ಒಂದು ಸಮಿತಿಗಳು. ಸೊ ಅಂದರೆ ಈ ಒಂದು ಪಾರ್ಲಿಯಾಮೆಂಟ್ರಿ ಕಮಿಟಿ ಅಥವಾ ಸಂಸದೀಯ ಸಮಿತಿಗಳ ಅರ್ಥವನ್ನು ನೋಡೋದಾದ್ರೆ, ಸಂಸತ್ತಿನ ಕಾರ್ಯಗಳನ್ನ ಏನು ಮಾಡುತ್ತೆ, ಈ ಸಮಿತಿಗಳು ಸುಗಮಗೊಳಿಸುತ್ತೆ. ಸಂಸತ್ತಿನ ಕಾರ್ಯಗಳನ್ನ ಸುಗಮಗೊಳಿಸುತ್ತೆ ಹಾಗೂ ಅವುಗಳನ್ನ ಪರಿಣಾಮಕಾರಿಯಾಗಿ ಅಂದರೆ ಅದರ ಮುಂದೆ ಇರುವಂಥ ವಿಷಯಗಳನ್ನ ಪರಿಣಾಮಕಾರಿಯಾಗಿ ಏನು ಮಾಡುತ್ತೆ, ಚರ್ಚೆಯನ್ನು ಮಾಡುತ್ತೆ ಅಥವಾ ಅವುಗಳನ್ನ ಆಳವಾಗಿ ಅಧ್ಯಯನವನ್ನು ಮಾಡುತ್ತೆ. ಸೊ ಈ ರೀತಿ ರಚಿಸಲಾದಂಥ ಗುಂಪುಗಳನ್ನು ಸಂಸದೀಯ ಸಮಿತಿಗಳಂತ ಹೇಳಿ ಕರೆಯಲಾಗತ್ತೆ. ಸೊ ಈ ಒಂದು ಸಮಿತಿಗಳೇನಿದೆ ಇವುಗಳನ್ನ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸಮಿತಿಗಳೇನಿದೆ, ಸಂಸದೀಯ ಸಮಿತಿಗಳನ್ನ ವಿವಿಧ ಸ್ಥಳಗಳಲ್ಲಿ ಅಂದರೆ ಸಂವಿಧಾನದ ವಿವಿಧ ಸ್ಥಳಗಳಲ್ಲಿ ಇವುಗಳನ್ನ ಉಲ್ಲೇಖ ಮಾಡಲಾಗಿದೆ. ಆದರೆ ಈ ಸಮಿತಿಗಳೇನಿದೆ ಇವುಗಳ ಸಂಯೋಜನೆ ಅಂತಂದರೆ ಕಾಂಪೋಸಿಷನ್, ಅಂದ್ರೆ ಈ ಸಮಿತಿಗಳಲ್ಲಿ ಎಷ್ಟು ಜನ ಸದಸ್ಯರಿರಬೇಕು ಅನ್ನುವಂಥದ್ರ ಕುರಿತು, ಹಾಗೆ ಆ ಸಮಿತಿಗಳ ಅವಧಿ, ಟರ್ಮ್ ಮತ್ತು ಫಂಕ್ಷನ್ಸ್ ಕಾರ್ಯಗಳನ್ನ ಇವುಗಳ ಬಗ್ಗೆ ವಿವರಣೆಯನ್ನು ನೀಡುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಕೇವಲ ಸಂವಿಧಾನದಲ್ಲಿ ಏನು ಮಾಡುತ್ತೆ, ಈ ವಿವಿಧ ಭಾಗಗಳಲ್ಲಿ ಸಮಿತಿಗಳನ್ನು ಉಲ್ಲೇಖ ಮಾಡುತ್ತೆ ಹೊರತು ಆ ಒಂದು ಸಮಿತಿಗಳ ಸಂಯೋಜನೆ, ಅವಧಿ, ಕಾರ್ಯಗಳೇನಿರಬೇಕು ಅನ್ನೋದರ ಬಗ್ಗೆ ವಿವರಣೆಯನ್ನು ನೀಡುವುದಿಲ್ಲ. ಸೊ ಇವು ಕೇವಲ ಏನಂತಂದ್ರೆ ಇವುಗಳನ್ನ ಲೋಕಸಭೆ ಮತ್ತು ರಾಜ್ಯಸಭೆಯ ನಿಯಮಗಳೇನು ಮಾಡುತ್ತೆ, ಇವುಗಳನ್ನ ನಿರ್ಧಾರ ಮಾಡುತ್ತೆ ಈ ಒಂದು ಸಮಿತಿಗಳನ್ನ. ಸೊ ಉದಾಹರಣೆಗೆ ನೋಡೋದಾದ್ರೆ, ಸೊ ಇಲ್ಲಿ PAC ಅಂತ ಬರುತ್ತೆ, ಅಂದರೆ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಹೇಳಿ. ಈ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು ಮೆನ್ಷನ್ ಮಾಡೋದಿಲ್ಲ ಸಂವಿಧಾನದಲ್ಲಿ. ಆದರೆ ಇದು ಎಲ್ಲಿ ಮೆನ್ಷನ್ ಆಗಿರುವಂಥದ್ದು, ಸದನದ ನಿಯಮಗಳೇನಿದೆ, ಈ ಲೋಕಸಭೆ ಮತ್ತು ರಾಜ್ಯಸಭೆಯ ನಿಯಮಗಳೇನಿದೆ ಅವುಗಳಲ್ಲಿ ಇವುಗಳು ಉಲ್ಲೇಖ ಆಗಿರುವಂಥದ್ದು. ಸೊ ಹೀಗಾಗಿ ಈ ಸಂಸದೀಯ ಸಮಿತಿಗಳನ್ನ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ, ಬದಲಿಗೆ ಅವುಗಳನ್ನ ಲೋಕಸಭೆ ಮತ್ತು ರಾಜ್ಯಸಭೆಯ ನಿಯಮಗಳಲ್ಲಿ ಅವುಗಳನ್ನ ಉಲ್ಲೇಖ ಮಾಡಲಾಗಿದೆ. ಹಾಗಿದ್ರೆ ಈ ಸಂಸದೀಯ ಸಮಿತಿಗಳ ಮೂಲ ಷರತ್ತುಗಳೇನು, ಷರತ್ತು ಅಂತಂದರೆ ಕಂಡೀಷನ್ ಏನು, ಅಂದರೆ ಈ ಸಮಿತಿಗಳನ್ನ ರಚಿಸುವಂಥ ಸಂದರ್ಭದಲ್ಲಿ ಅವುಗಳಿಗೆ ಇರುವಂಥ ಕಂಡೀಷನ್ ಏನು ಅನ್ನುವಂಥದ್ದು. ಸೊ ಇಲ್ಲಿ ನೋಡಿ, ಸೊ ಫಸ್ಟ್ ಒನ್ ನೇಮಕ ಅಥವಾ ಚುನಾವಣೆ, ಅಂದರೆ ಈ ಸಮಿತಿಗಳನ್ನ ಸದನದಿಂದ ನೇಮಕ ಅಥವಾ ಚುನಾಯಿತ ಮಾಡಲಾಗತ್ತ.
ಅಂದ್ರೆ ಇವಾಗ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಹೇಳಿದ್ದ. ಸೊ ಈ ಸಮಿತಿಗಳನ್ನ, ಈ ಒಂದು ಸಮಿತಿಯನ್ನು ನೇಮಕ ಮಾಡಬೇಕಾದ್ರೆ ಇಲ್ಲಿ ಚುನಾವಣೆಯನ್ನು ಮಾಡಲಾಗತ್ತ. ಯಾರಿಂದ ಇಲ್ಲಿ ಅಥವಾ ಯಾರಿಂದ ಈ ಒಂದು ಕಮಿಟಿಗೆ ಆಯ್ಕೆ ಆಗ್ತಾರೆ ಸದಸ್ಯರು ಅಂತಂದರೆ, ನಾಮನಿರ್ದೇಶನ ಮಾಡ್ತಾರೆ ಅಂತಂದರೆ ಸ್ಪೀಕರ್ ಅಥವಾ ಚೇರ್ಮನ್ ಅವರಿಂದ ನಾಮನಿರ್ದೇಶನ ಆಗ್ತಾರೆ. ಸೊ ಹೀಗಾಗಿ ಇಲ್ಲಿ PAC ಸದಸ್ಯರನ್ನ ಸದನ ಏನು ಮಾಡುತ್ತೆ, ಚುನಾವಣೆಯನ್ನು ಮಾಡುತ್ತೆ. ಇದು ಕಂಡೀಷನ್ ಇರುವಂಥದ್ದು. ಇನ್ನು ಇವುಗಳನ್ನ ಯಾರು ನಿಯಂತ್ರಣ ಮಾಡ್ತಾರೆ? ಈ ಸಮಿತಿಗಳು ಏನಾಗುತ್ತೆ ಅಂದರೆ, ಒಟ್ಟಾರೆ ಈ ಒಂದು ಸಂಸದೀಯ ಸಮಿತಿಗಳೇನಿದೆ ಇವುಗಳನ್ನ ಸ್ಪೀಕರ್ ಅಥವಾ ಚೇರ್ಮನ್ ಏನಿರ್ತಾರೆ ಇವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ, ಅಂದರೆ ಇವರ ಒಂದು ನಿರ್ದೇಶನದ ಅಡಿಯಲ್ಲಿ ಏನು ಮಾಡಲಾಗತ್ತೆ, ಈ ಒಂದು ಕಮಿಟಿಗಳು ಕಾರ್ಯವನ್ನು ನಿರ್ವಹಿಸುತ್ತಾ. ಸೊ ನಂತರದಲ್ಲಿ ಇನ್ನು ವರದಿ ಸಲ್ಲಿಕೆ ಅಂತಂದರೆ, ಈಗಾಗಲೇ ಹೇಳಿದ ಹಾಗೆ ಇವುಗಳ ಕಾರ್ಯವನ್ನು ನಾವು ನೋಡಿದ್ದೀವಿ. ಅಂದರೆ ಇವು ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಸೂದೆಗಳಾಗಿರಬಹುದು, ಮತ್ತು ಈ ಒಂದು ಹಣಕಾಸಿನ ವ್ಯವಹಾರಗಳಾಗಿರಬಹುದು, ಮತ್ತು ಆಡಳಿತಾತ್ಮಕ ಕಾರ್ಯಗಳಾಗಿರಬಹುದು, ಇವುಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ, ಅವುಗಳು ಚರ್ಚೆಯನ್ನು ಮಾಡುತ್ತೆ ಅಥವಾ ಪರಿಶೀಲನೆಯನ್ನು ಮಾಡುತ್ತೆ. ಸೊ ಪರಿಶೀಲನೆಯನ್ನು ಮಾಡಿದ ನಂತರ ಏನು ಮಾಡುತ್ತೆ, ಅವುಗಳು ಒಂದು ವರದಿಯನ್ನು ಸಲ್ಲಿಸುತ್ತಾ. ಸೊ ಈ ಒಂದು ವರದಿಯನ್ನು ಯಾರಿಗೆ ಸಲ್ಲಿಕೆ ಮಾಡುತ್ತೆ, ಈ ಒಂದು ಸಮಿತಿಗಳು. ಸೊ ಇಲ್ಲಿ ನೋಡಿ, ಸಮಿತಿಗಳು ತಮ್ಮ ವರದಿಯನ್ನು, ಆಯಾ ಒಂದು ಸಮಿತಿಗಳು ಏನಿರುತ್ತೆ ಸ್ಪೆಸಿಫಿಕ್ ಆಗಿ ಅವುಗಳು ಸದನಕ್ಕೆ ತಮ್ಮ ವರದಿಯನ್ನು ಸಲ್ಲಿಸುತ್ತೆ. ಲೋಕಸಭೆ ಮತ್ತು ರಾಜ್ಯಸಭಾ. ಸೊ ಈ ಒಂದು ಸದನಗಳ ಸ್ಪೀಕರ್ ಅಥವಾ ಚೇರ್ಮನ್ ಅವರಿಗೆ ಈ ಒಂದು ವರದಿಯನ್ನು ಅವುಗಳು ಸಲ್ಲಿಸುತ್ತೆ. ಇನ್ನು ಕಾರ್ಯದರ್ಶಿಗಳ ಪಾತ್ರ ಏನು ಇಲ್ಲಿ ಅಂತಂದ್ರೆ, ಇಲ್ಲಿ ನೋಡಿ, ಲೋಕಸಭೆ ಅಥವಾ ರಾಜ್ಯಸಭೆ ಒದಗಿಸಿದಂಥ ಕಾರ್ಯದರ್ಶಿ ಸಿಬ್ಬಂದಿ ಏನಿರ್ತಾರೆ, ಸಿಬ್ಬಂದಿ ಸಮಿತಿಗಳಿಗೆ ಇರ್ತಾರೆ. ಅಂದರೆ ಇಲ್ಲಿ ಉದಾಹರಣೆಗೆ ನೋಡೋದಾದರೆ, ಲೋಕಸಭಾ ಕಾರ್ಯದರ್ಶಿ ಏನು ಮಾಡ್ತಾರೆ, PACಗೆ ಏನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಸೊ ನಂತರದಲ್ಲಿ ಈ ಸಲಹಾ ಸಮಿತಿಗಳಂತ ಬರುತ್ತೆ. ಸೊ ಈ ಸಲಹಾ ಸಮಿತಿಗಳಲ್ಲಿ ಸಂಸದರನ್ನು ಒಳಗೊಂಡಿದ್ರೂ ಕೂಡ ಮೇಲಿನ 4 ಷರತ್ತುಗಳನ್ನ ಪೂರೈಸದಿದ್ದರೆ ಅವು ಸಂಸದೀಯ ಸಮಿತಿಗಳಲ್ಲ. ಸೊ ಈಗಾಗಲೇ ಹೇಳಿದ ಹಾಗೆ ಅವುಗಳ ನೇಮಕ, ನಿಯಂತ್ರಣ ಮತ್ತು ವರದಿ ಸಲ್ಲಿಕೆ ಮತ್ತು ಕಾರ್ಯದರ್ಶಿ, ಇವುಗಳಿಗೆ ಏನು ಷರತ್ತುಗಳೇನಿದೆ, ಈ ಷರತ್ತುಗಳನ್ನ ಪೂರೈಸಿದರೆ ಮಾತ್ರ ಅವುಗಳು ಏನಾಗುತ್ತೆ, ಇಲ್ಲಿ ಸಂಸದೀಯ ಒಂದು ಸಮಿತಿಗಳಂತ ಹೇಳಿ ಗುರುತಿಸಿಕೊಳ್ಳುತ್ತೆ. ಇಲ್ಲಿ ನೋಡಿ, ಉದಾಹರಣೆಗೆ ಸಚಿವಾಲಯದ ಸಲಹಾ ಸಮಿತಿ ಏನಿದೆ ಇದು ಸಂಸದೀಯ ಸಮಿತಿ ಅಲ್ಲ. ವೆರಿ ಇಂಪಾರ್ಟೆಂಟ್. ಸಲಹಾ ಸಮಿತಿ ಏನಂತ ಹೇಳಿದ, ಈ ಸಚಿವಾಲಯದ ಸಲಹಾ ಸಮಿತಿಗಳಂತ ಏನಿರುತ್ತೆ ಇವುಗಳು ಸಂಸದೀಯ ಸಮಿತಿ ಅಲ್ಲ. ಯಾಕೆ ಅಂತಂದರೆ ಅವುಗಳು ಈ ಮೇಲಿನ 4 ಷರತ್ತುಗಳನ್ನ ಪೂರೈಸೋದಿಲ್ಲ. ಸೊ ಹೀಗಾಗಿ ಈ ಸಚಿವಾಲಯದ ಸಲಹಾ ಸಮಿತಿ ಅನ್ನುವಂಥದ್ದು ಸಂಸದೀಯ ಒಂದು ಸಮಿತಿ ಅಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಈ ಸಂಸದೀಯ ಸಮಿತಿಗಳಲ್ಲಿ ವಿಧಗಳು ಬರುತ್ತೆ, ಟೈಪ್ಸ್ ಆಫ್ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ. ಸೊ ಇದರಲ್ಲಿ ನಾವು 2 ವಿಧಗಳನ್ನ ನೋಡ್ತೀವಿ. ಸೊ ಮೊದಲನೇದಾಗಿ ತಾತ್ಕಾಲಿಕ ಸಮಿತಿಗಳು ಅಥವಾ ಆಡ್ಹಾಕ್ ಕಮಿಟೀಸ್ ಅಂತ ಬರುತ್ತೆ. ಸೊ ಈ ಒಂದು ಸಮಿತಿಗಳನ್ನ ನಿರ್ದಿಷ್ಟ ಉದ್ದೇಶಕ್ಕಾಗಿ ಇವುಗಳನ್ನ ರಚನೆಯನ್ನು ಮಾಡಲಾಗಿರುತ್ತೆ. ಸೊ ಆ ಒಂದು ಕೆಲಸ ಮುಗಿದ ನಂತರ, ಅಂದರೆ ಏನಿವಾಗ ನಿರ್ದಿಷ್ಟ ಉದ್ದೇಶಕ್ಕಾಗಿ ಯಾವ ಒಂದು ಕೆಲಸಕ್ಕಾಗಿ ಅವುಗಳನ್ನು ರಚಿಸಲಾಗಿರುತ್ತೆ, ಆ ಕೆಲಸ ಮುಗಿದ ನಂತರ ಈ ಒಂದು ತಾತ್ಕಾಲಿಕ ಸಮಿತಿಗಳನ್ನ ಎಂಡ್ ಮಾಡಲಾಗತ್ತೆ, ಅಂದರೆ ಅವುಗಳು ರದ್ದಾಗತ್ತೆ. ಉದಾಹರಣೆಗೆ ಇವಾಗ ಜಂಟಿ ಆಯ್ಕೆ ಸಮಿತಿ ಅಂತ ಬರುತ್ತೆ. ಸೊ ಇದು ಒಂದು ಆಡ್ಹಾಕ್ ಕಮಿಟಿ ಆಗಿದೆ. ಸೊ ನಂತರದಲ್ಲಿ ಸ್ಥಾಯಿ ಸಮಿತಿಗಳಂತ ಬರುತ್ತೆ. ಸೊ ಇದು 2ನೇ ವಿಧ, ಅಥವಾ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೀವಿ. ಸೊ ಈ ಸ್ಟ್ಯಾಂಡಿಂಗ್ ಕಮಿಟಿ ಅನ್ನುವಂಥದ್ದು ಶಾಶ್ವತ ಸ್ವಭಾವವನ್ನು ಹೊಂದಿರುವಂಥದ್ದು, ಅಂದರೆ ಇವು ಪರ್ಮನೆಂಟ್ ಆಗಿರುತ್ತೆ. ಸೊ ಮೇಲೆ ಒಂದು ತಾತ್ಕಾಲಿಕ ಸಮಿತಿ ಹೆಸರೇ ಹೇಳೋ ಹಾಗೆ ಅದು ತಾತ್ಕಾಲಿಕವಾಗಿರುವಂಥದ್ದು, ಟೆಂಪ್ರರಿ ಆಗಿರುವಂಥದ್ದು. ಸ್ಥಾಯಿ ಸಮಿತಿಗಳು ಇಲ್ಲಿ ಶಾಶ್ವತ, ಅಂದರೆ ಪರ್ಮನೆಂಟ್ ಆಗಿರುವಂಥದ್ದು. ಸೊ ಹೀಗಾಗಿ ಇವು ನಿಯಮಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ಈ ಸ್ಥಾಯಿ ಸಮಿತಿಗಳಲ್ಲಿ ಪ್ರಕಾರಗಳು ಬರುತ್ತೆ. ಅಂದರೆ ಸ್ಟ್ಯಾಂಡಿಂಗ್ ಕಮಿಟಿ. ಸೊ ಇದರಲ್ಲಿ ಹಣಕಾಸು ಸಮಿತಿಗಳು ಅಂತ ಬರುತ್ತೆ. ಸೊ ಈ ಹಣಕಾಸು ಸಮಿತಿಗಳಲ್ಲಿ ನಾವು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯನ್ನು ನೋಡ್ತೀವಿ, ಅಂದಾಜು ಸಮಿತಿ ಬರುತ್ತೆ, ಹಾಗೂ ಸಾರ್ವಜನಿಕ ಉದ್ಯಮಗಳ ಸಮಿತಿ ಅಂತ ಬರುತ್ತೆ. ಉದಾಹರಣೆಗೆ ಈ ಒಂದು ಪಬ್ಲಿಕ್ ಅಕೌಂಟ್ ಕಮಿಟಿ ಏನಿದೆ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನಿದೆ, ಇದು ಸರ್ಕಾರದ ವೆಚ್ಚಗಳನ್ನ ಪರಿಶೀಲನೆಯನ್ನು ಮಾಡುತ್ತೆ. ಇನ್ನು ಇಲಾಖೆಗೆ ಸಂಬಂಧಿಸಿದಂಥ ಸ್ಥಾಯಿ ಸಮಿತಿಗಳಂತ ಬರುತ್ತೆ.
ಸೊ ಇಲ್ಲಿ ಪ್ರತಿ ಸಚಿವಾಲಯದಿಂದ ಕಾರ್ಯನಿರ್ವಹಣೆಯನ್ನು ಪರಿಶೀಲನೆಯನ್ನು ಮಾಡುತ್ತಾ. ಉದಾಹರಣೆಗೆ ಆರೋಗ್ಯ ಇಲಾಖೆಯ ಸ್ಥಾಯಿ ಸಮಿತಿ ಅಂತ ಬರುತ್ತೆ. ಸೊ ಇದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅದರ ಕಾರ್ಯನಿರ್ವಹಣೆಯನ್ನು ಪರಿಶೀಲನೆಯನ್ನು ಮಾಡುತ್ತಾ. ಇನ್ನು ವಿಚಾರಣಾ ಸಮಿತಿಗಳಂತ ಬರುತ್ತೆ. ಸೊ ಇವುಗಳು ನಿರ್ದಿಷ್ಟ ವಿಚಾರಗಳ ಕುರಿತು ತನಿಖೆಯನ್ನು ಮಾಡುತ್ತಾ. ಉದಾಹರಣೆಗೆ ನೈತಿಕ ಸಮಿತಿ. ಇನ್ನು ಪರಿಶೀಲನೆ ಮತ್ತು ನಿಯಂತ್ರಣ ಸಮಿತಿಗಳಂತ ಬರುತ್ತೆ. ಇವುಗಳು ಆಡಳಿತದ ಮೇಲ್ವಿಚಾರಣೆಯನ್ನು ಮಾಡುತ್ತಾ. ಅಂದರೆ ಸದನದ ಒಂದು ಆಡಳಿತದ ಮೇಲ್ವಿಚಾರಣೆಯನ್ನು ಇವುಗಳು ಮಾಡುತ್ತಾ. ಸೊ ಇನ್ನು ಸದನದ ವ್ಯವಹಾರಗಳಿಗೆ ಸಂಬಂಧಿಸಿದಂಥ ಸಮಿತಿಗಳಂತ ಬರುತ್ತೆ. ಇವು ಆ ಒಂದು ಸದನಗಳ ಸಮಯ ಮತ್ತು ಕಾರ್ಯಸೂಚಿ ಯಾವ ರೀತಿ ಇರಬೇಕು, ಡೈಲಿ ರೂಟೀನ್ ಯಾವ ರೀತಿ ಇರಬೇಕು ಅನ್ನೋದರ ಕುರಿತು ಏನು ಮಾಡುತ್ತಾ, ಇದು ಪರಿಶೀಲನೆಯನ್ನು ಮಾಡುತ್ತಾ. ಇನ್ನು ಹೌಸ್ ಕೀಪಿಂಗ್ ಸಮಿತಿಗಳಂತ ಬರುತ್ತಾ. ಸೊ ಈ ಹೌಸ್ ಕೀಪಿಂಗ್ ಸಮಿತಿಗಳು ಸಂಸತ್ತಿನ ಒಂದು ಆಂತರಿಕ ವ್ಯವಸ್ಥೆಯ ಕುರಿತು ಇವುಗಳು ಪರಿಶೀಲನೆಯನ್ನು ಮಾಡುತ್ತಾ. ಉದಾಹರಣೆಗೆ ಇವಾಗ ಗ್ರಂಥಾಲಯ ಸಮಿತಿಗಳಂತ ಬರುತ್ತಾ. ಸೊ ನೆಕ್ಸ್ಟ್ ಇವಾಗ ನಾವು ಈ ಒಂದು ಪಬ್ಲಿಕ್ ಅಕೌಂಟ್ ಕಮಿಟಿಯ ಬಗ್ಗೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಒಂದು ಸಮಿತಿ ಇದಾಗಿದೆ. ಎಸ್, ಸೊ ಇದರ ಒಂದು ಸ್ಥಾಪನೆಯ ಕುರಿತು ನೋಡೋದಾದ್ರೆ ಈ ಒಂದು ಸಮಿತಿಯನ್ನು ಭಾರತ ಸರ್ಕಾರದ ಕಾಯ್ದೆ 1919 ಅಡಿಯಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಲಾಗಿರುತ್ತೆ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಇಂದ ಇದರ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿರುವಂಥದ್ದು. ಇನ್ನು ಇದರ ಸಂಯೋಜನೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಾ. ಕಾಂಪೋಸಿಷನ್ ಅಂದರೆ ಇದರಲ್ಲಿ ಒಟ್ಟು 22 ಜನ ಸದಸ್ಯರು ಇರ್ತಾರೆ. ಸೊ ಈ 22 ಜನ ಸದಸ್ಯರಲ್ಲಿ ಮತ್ತೆ ಯಾವ ರೀತಿ ಇಲ್ಲಿ ಸದಸ್ಯರನ್ನು ಒಳಗೊಂಡಿರ್ತಾರೆ ಅಂತಂದರೆ ಇವರು ಈ 22ರಲ್ಲಿ 15 ಜನ ಸದಸ್ಯರು ಲೋಕಸಭೆಯಿಂದ ಹಾಗೆ 7 ಜನ ಸದಸ್ಯರು ರಾಜ್ಯಸಭೆಯಿಂದ ಇರ್ತಾರೆ. ಸೊ ಇವರನ್ನು ಯಾವ ರೀತಿಯಲ್ಲಿ ಚುನಾಯಿಸಲಾಗತ್ತೆ, ಇವರನ್ನು ಏಕಮತ ವರ್ಗಾವಣೆ ಅನುಪಾತದ ಪ್ರಾತಿನಿಧ್ಯದ ಮುಖಾಂತರ ಇವರನ್ನ ಇಲ್ಲಿ ಆಯ್ಕೆ ಮಾಡಲಾಗತ್ತ. ಎಸ್, ಸೊ ಇಲ್ಲಿ ನೋಡಿ, ಇಲ್ಲಿ ಸಚಿವರಿಗೆ ಸ್ಥಾನ ಇರುವುದಿಲ್ಲ. ಸೊ ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಸಚಿವರು ಮತ್ತು ಸಚಿವರು ವರ್ಸಸ್ ಸಂಸದರು. ಇಲ್ಲಿ ಸಂಸದರು ಅಂತಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಎಂ ಪಿಗಳು. ಇಲ್ಲಿ ಸಚಿವರು ಅಂತಂದರೆ ಇವರು ಎಂ ಪಿ ಆಗಿರ್ತಾರೆ, ಆದರೆ ಇವರು ಸಚಿವರು ಅಂದರೆ ಇವರು ಮಿನಿಸ್ಟರ್ ಆಗಿರ್ತಾರೆ, ಅಂದರೆ ಮಂತ್ರಿಗಳಾಗಿರ್ತಾರೆ. ಅಂದರೆ ಇವರಿಗೆ ಒಂದು ನಿರ್ದಿಷ್ಟವಾದಂಥ ಖಾತೆಗಳನ್ನ ನೀಡುತ್ತಾರೆ. ಉದಾಹರಣೆಗೆ ಆರೋಗ್ಯ ಖಾತೆ, ಆರೋಗ್ಯ ಸಚಿವರು ಅಂತ ಬರ್ತಾರೆ, ಅಥವಾ ಗೃಹ ಸಚಿವರು ಅಥವಾ ಹಣಕಾಸು ಸಚಿವರು ಅಂತ ಹೇಳಿ. ಸೊ ಇವರು ಸಚಿವರು, ಇವರು ಎಂ ಪಿಗಳಾಗಿರ್ತಾರೆ. ಸೊ ಇದರ ಜೊತೆಗೆ ಅವರಿಗೆ ಖಾತೆಗಳನ್ನ, ನಿರ್ದಿಷ್ಟವಾದಂಥ ಪೋರ್ಟ್ಫೋಲಿಯೋಗಳನ್ನ, ಖಾತೆಗಳನ್ನ ಹಂಚಿಕೆ ಮಾಡಲಾಗಿರುತ್ತೆ. ಸೊ ಇಂತಹವರಿಗೆ ಅಂದರೆ ಖಾತೆಗಳನ್ನ ಹಂಚಿಕೆ ಮಾಡಿರುವವರಿಗೆ, ಸೊ ಇಂಥವರಿಗೆ ಇಲ್ಲಿ ಈ ಒಂದು ಸಮಿತಿಗಳಲ್ಲಿ ಸ್ಥಾನ ಇರೋದಿಲ್ಲ. ಅಂದರೆ ಯಾವುದೇ ಸಚಿವರು ಇಲ್ಲಿ PSC ಸದಸ್ಯರಾಗಲಿಕ್ಕೆ ಅರ್ಹರಾಗಿರುವುದಿಲ್ಲ. ಸೊ ಉದಾಹರಣೆಗೆ ನೋಡೋದಾದ್ರೆ ಇಲ್ಲಿ ಹಣಕಾಸು ಸಚಿವರು PSC ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ಕಾರಣಕ್ಕಾಗಿ ಈ ಸಮಿತಿಯಲ್ಲಿ ಸಚಿವರಿಗೆ ಸ್ಥಾನ ಇರೋದಿಲ್ಲ. ಇನ್ನು ಈ ಒಂದು ಸಮಿತಿಯ ಅವಧಿಯನ್ನು ನೋಡೋದಾದ್ರೆ ಇದು 1 ವರ್ಷದವರೆಗೆ ಇರುತ್ತೆ. ಇನ್ನು ಇದರ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರ? ಸೊ ಈ ಅಧ್ಯಕ್ಷರನ್ನ ಅಂದರೆ ಈ PSC ಏನಿದೆ, ಪಬ್ಲಿಕ್ ಅಕೌಂಟ್ ಕಮಿಟಿ ಏನಿದೆ, ಇದರ ಅಧ್ಯಕ್ಷರನ್ನ ಸ್ಪೀಕರ್ ಅವರು ನೇಮಕ ಮಾಡ್ತಾರೆ. ಎಸ್, ಸೊ ಇಲ್ಲಿ ಒಂದು ಕನ್ವೆನ್ಷನ್ ಇದೆ, ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ. ಏನು ಅಂತಂದರೆ 1967ರಿಂದ ಏನಾಗ್ತಾ ಇದೆ, ಈ ಒಂದು ಸಮಿತಿಯ ಅಧ್ಯಕ್ಷರನ್ನ ವಿರೋಧ ಪಕ್ಷದಿಂದ ಆಯ್ಕೆ ಮಾಡುವಂಥ ಸಂಪ್ರದಾಯ ಅನ್ನುವಂಥದ್ದು ಬೆಳ್ಕೊಂಡು ಬಂದಿದೆ. ಹಾಗಿದ್ರೆ ಇದರ ಕಾರ್ಯಗಳೇನು, PSCಯ ಕಾರ್ಯಗಳೇನು ಅನ್ನುವಂತ ನೋಡೋಣ. ಇದು ಖಾತೆಗಳನ್ನ ಪರಿಶೀಲನೆಯನ್ನು ಮಾಡುತ್ತಾ. ಸೊ ಇವಾಗ ವಿನಿಯೋಗ ಖಾತೆ ಏನಿರುತ್ತಾ ಅಥವಾ ಹಣಕಾಸು ಖಾತೆಗಳೇನಿರುತ್ತೆ ಇವುಗಳನ್ನ ಪರಿಶೀಲನೆಯನ್ನು ಮಾಡುತ್ತಾ. ಉದಾಹರಣೆಗೆ ಇವಾಗ ಯಾವುದಾದ್ರೂ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಹಣಕಾಸು ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಇವಾಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು 100 ಕೋಟಿ ಬಿಡುಗಡೆ ಆಗಿದೆ ಅಂತ ಅನ್ಕೊಳ್ಳೋಣ. ಅಂದರೆ ಅದನ್ನು ಈ ಒಂದು ಈ ಬಜೆಟ್ ಅಂತ ಏನಿರುತ್ತೆ ಅದರಲ್ಲಿ ಘೋಷಣೆಯನ್ನು ಮಾಡಲಾಗಿರುತ್ತೆ. ಆದರೆ ಘೋಷಣೆಯನ್ನು ಮಾಡಿರ್ತಾರೆ, ಆದರೆ ಅದಕ್ಕೆ ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹಣ ಮಂಜೂರು ಆಗಿದೆಯಾ ಅಥವಾ ಎಷ್ಟು ಇಲ್ಲಿಯವರೆಗೆ ಮಂಜೂರು ಆಗಿದೆಯಾ ಅನ್ನುವಂಥದ್ದನ್ನ, ಅಥವಾ ಆ ಬಿಡುಗಡೆ ಆದಂಥ ಹಣದಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋದರ ಕುರಿತು ಏನು ಮಾಡುತ್ತೆ, ಇದು ಪರಿಶೀಲನೆಯನ್ನು ಮಾಡುತ್ತಾ. ಇನ್ನು CAG ಅವರ ವರದಿಯನ್ನು ಕೂಡ ಇದು ಪರಿಶೀಲನೆಯನ್ನು ಮಾಡುತ್ತಾ. ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಏನು ಬರ್ತಾರೆ, ಸೊ ಅವರ ವರದಿಯನ್ನು ಪರಿಶೀಲನೆಯನ್ನು ಮಾಡುತ್ತಾ.
ಅಂದರೆ ಇವಾಗ ಯಾವುದೇ ಒಂದು ಯೋಜನೆಗೆ ಬಿಡುಗಡೆಯಾದಂಥ ಹಣ ಸರಿಯಾದ ಉದ್ದೇಶಕ್ಕಾಗಿ ಬಳಕೆಯಾಗಿದೆಯಾ ಅಥವಾ ಅದು ನಿಯಮಾನುಸಾರ ಖರ್ಚಾಗಿದೆಯಾ ಅನ್ನುವಂಥದ್ರ ಕುರಿತು ಏನು ಮಾಡುತ್ತಾ ಇಲ್ಲಿ ಪರಿಶೀಲನೆಯನ್ನು ಮಾಡುತ್ತೆ. ಉದಾಹರಣೆಗೆ ಇವಾಗ ರಸ್ತೆ ಯೋಜನೆಗೆ ಹಣವನ್ನು ಕೊಟ್ಟಿರಲಾಗಿರುತ್ತೆ ಅಥವಾ ಕಟ್ಟಡಕ್ಕೆ, ಈಗ ಇಲ್ಲಿ ನೋಡಿ, ರಸ್ತೆ ಯೋಜನೆಗೆ ನೀಡಿರುವಂಥ ಹಣವನ್ನು ಕಟ್ಟಡಕ್ಕೆ ಏಕೆ ಬಳಕೆಯನ್ನು ಮಾಡಿದ್ದೀರಾ ಅನ್ನುವಂಥದ್ದನ್ನು ಏನು ಮಾಡುತ್ತೆ, ಇದು ಪರಿಶೀಲನೆಯನ್ನು ಮಾಡುತ್ತಾ. ಇನ್ನು ಸಾರ್ವಜನಿಕ ಸಂಸ್ಥೆಗಳ ಖಾತೆಗಳು ಅಂದ್ರೆ ರಾಜ್ಯ ನಿಗಮಗಳಾಗಿರಬಹುದು ಮತ್ತು ಉತ್ಪಾದನಾ ಯೋಜನೆಗಳು, ಇವುಗಳ ಕುರಿತು ಕೂಡ ಇದು ಪರಿಶೀಲನೆಯನ್ನು ಮಾಡುತ್ತೆ. ಇನ್ನು ಸ್ವಾಯತ್ತ ಸಂಸ್ಥೆಗಳ ಲೆಕ್ಕ ಪರಿಶೀಲನೆ ಮಾಡುತ್ತಾ, ಅಂದರೆ ಆಟೋನಮಸ್ ಬಾಡಿ ಅಂತ ಏನಿರುತ್ತಾ, ಸೊ ಅವುಗಳ ಲೆಕ್ಕ ಪರಿಶೀಲನೆಯನ್ನು ಕೂಡ ಇದು ಮಾಡುತ್ತಾ. ಅಧಿಕ ವೆಚ್ಚ ಪರಿಶೀಲನೆ ಅಂದ್ರೆ ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿದರೆ ಪರಿಶೀಲನೆಯನ್ನು ಮಾಡುತ್ತಾ. ಇವಾಗ ಯಾವುದೇ ಒಂದು ಯೋಜನೆಗೆ ಸರ್ಕಾರ 50 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮಂಡನೆ ಮಾಡಿದ್ರೆ, ಸೊ ಆ ಒಂದು ಯೋಜನೆಗೆ ಇಲ್ಲಿ 60 ಕೋಟಿಯನ್ನು ನೀವು ಖರ್ಚು ಮಾಡಿದ್ರೆ, ಸೊ ಇಲ್ಲಿ ನಿಗದಿತ ಮೊತ್ತಕ್ಕಿಂತ ಏನಾಗುತ್ತೆ 10 ಕೋಟಿ ಏನಾಗಿರುತ್ತೆ ಹೆಚ್ಚುವರಿಯಾಗಿ ಖರ್ಚಾಗಿರುತ್ತೆ. ಸೊ ಇದನ್ನು ಪರಿಶೀಲನೆ ಮಾಡುತ್ತೆ. ಅಂದರೆ ನೀವು ನೀಡಿರುವಂಥ ಈ ಒಂದು ಅಂಕಿ ಅಂಶ ಸರಿಯಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ಏನು ಮಾಡುತ್ತಾ ಪರಿಶೀಲನೆ ಮಾಡುತ್ತೆ. ಯಾಕೆ ಅಂತಂದರೆ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಏನು ಮಾಡಬಹುದು, ಹೆಚ್ಚುವರಿಯಾದಂಥ ಹಣವನ್ನು ಪಡಿಬೋದು. ಸೊ ಇದರ ಕುರಿತು ಏನು ಮಾಡುತ್ತೆ, ಅದು ಪರಿಶೀಲನೆಯನ್ನು ಮಾಡುತ್ತೆ. ಇನ್ನು ಇವರು ಈ ಒಂದು ಸಮಿತಿ CAG ಅವರು ಏನಿರ್ತಾರೆ ಇವರಿಗೆ ಸಹಾಯವನ್ನು ಕೂಡ ಮಾಡುತ್ತಾ. ಅಂದರೆ PSCಗೆ CAG ಏನು ಮಾಡುತ್ತೆ, ಇಲ್ಲಿ ಮಾರ್ಗದರ್ಶಿ. ಕ್ಯಾಗ್ ಅವರು ಏನು ಮಾಡ್ತಾರೆ, ಇದಕ್ಕೆ ಒಂದು ರೀತಿ ಮಾರ್ಗದರ್ಶಿ ಇದ್ದ ಹಾಗೆ, ಸ್ನೇಹಿತ ಇದ್ದ ಹಾಗೆ, ತತ್ವಜ್ಞಾನಿ ಇದ್ದ ಹಾಗೆ. ಇನ್ನು ಇದಕ್ಕೆ ಈ ಒಂದು ಸಮಿತಿಗೆ ಒಂದಿಷ್ಟು ಮಿತಿಗಳು ಕೂಡ ಇದೆ. ಏನು ಮಿತಿಗಳಿದೆ ಅಂತಂದರೆ, ಈ ಒಂದು ಕಮಿಟಿ ನೀತಿ ವಿಚಾರಗಳಲ್ಲಿ ಇದು ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಕೇವಲ ಇದು ವೆಚ್ಚವನ್ನು ಪರಿಶೀಲನೆಯನ್ನು ಮಾತ್ರ ಮಾಡುತ್ತಾ. ಸೊ ಇವಾಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಯೋಜನೆ ಬಂದಿರುತ್ತೆ ಅಂತ ಅನ್ಕೊಳ್ಳೋಣ. ಇವಾಗ ಈ ಯೋಜನೆಗೆ ಆರಂಭದಲ್ಲಿಯೇ ಇದು ಏನು ಮಾಡೋದಿಲ್ಲ, ಅದರಲ್ಲಿ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ಇವಾಗ 100 ಕೋಟಿ ಅವರು ಕೊಟ್ಬಿಡ್ತಾರ ಶಿಕ್ಷಣಕ್ಕೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಇನ್ನೂ ಏನಂತಂದರೆ ಇದು ಹೆಚ್ಚಾಗತ್ತೆ. ಇದಕ್ಕೆ ಕಡಿಮೆ ಅನುದಾನ ನೀಡಬೇಕಂತಾನೋ ಅಥವಾ ಈ ನೀಡಿರುವಂಥ 100 ಕೋಟಿ ಇನ್ನೂ ಕಡಿಮೆ ಆಗತ್ತೆ, ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಹಣಕಾಸು ಬೇಕು ಅಂತಾನೋ ಏನು ಮಾಡೋದಿಲ್ಲ, ಇದು ಮುಂಚಿತವಾಗಿ ಇದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಇದು ಕೇವಲ ಈ ನೀಡಲಾಗಿರುವಂಥ 100 ಕೋಟಿ ಅನುದಾನವನ್ನು ನೀಡಿದ್ರ, ಸೊ ಅದರ ಕುರಿತು ಲೆಕ್ಕವನ್ನು ಮಾತ್ರ ಇದು ಪರಿಶೀಲನೆ ಮಾಡುತ್ತಾ. ಸೊ ಹೀಗಾಗಿ ಇದು ಒಂದು ರೀತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದ ಹಾಗೆ. ಇದು ಎಲ್ಲವೂ ಆದ ಬಳಿಕ ಏನು ಮಾಡುತ್ತಾ, ಈಗಾಗಲೇ ಆಗಿರುವಂಥ ವೆಚ್ಚವನ್ನು ಮಾತ್ರ ಇದು ಪರಿಶೀಲನೆಯನ್ನು ಮಾಡುತ್ತಾ. ಸೊ ಹೀಗಾಗಿ ಈ ಒಂದು ಸಮಿತಿಗಳು ದೈನಂದಿನ ಒಂದು ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ಇದು ಇವುಗಳಿಗಿರುವಂಥ ಮಿತಿಗಳ ಬಗ್ಗೆ ನಾವು ಇವಾಗ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಲಿಮಿಟೇಷನ್ ಬಗ್ಗೆ ನಾವು ಇವಾಗ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಶಿಫಾರಸುಗಳು ಕೂಡ ಇಲ್ಲಿ ಬಾಧ್ಯವಲ್ಲ, ಅಂದರೆ ಬೈಂಡಿಂಗ್ ಅಲ್ಲ. ಅಂದರೆ ಇದರ ಒಂದು ರೆಕಮೆಂಡೇಶನ್ ಏನಿರುತ್ತಾ ಇವುಗಳು ನಾನ್ ಬೈಂಡಿಂಗ್ ಆಗಿರುತ್ತೆ. ಸೊ ನಾನ್ ಬೈಂಡಿಂಗ್ ಅಂತಂದ್ರೆ ಅವುಗಳು ಅಂದರೆ ಈ ಒಂದು ಸಮಿತಿ ಏನು ಶಿಫಾರಸನ್ನು ಮಾಡುತ್ತೆ, ಈ ಶಿಫಾರಸುಗಳನ್ನ ಅವುಗಳು ಒಪ್ಪಲೇಬೇಕೆಂಬ ನಿಯಮ ಇರೋದಿಲ್ಲ. ಅಂದರೆ ಸರ್ಕಾರ ಅವುಗಳನ್ನ ಪಾಲಿಸಬೇಕಂತೇನಿಲ್ಲ, ಪಾಲಿಸಬಹುದು ಅಥವಾ ಬಿಡಬಹುದು ಅಂತ. ಇನ್ನು ವೆಚ್ಚ ತಡೆಯುವಂಥ ಅಧಿಕಾರ ಇಲ್ಲ. ಈಗಾಗಲೇ ಹೇಳಿದ ಹಾಗೆ ಇದಕ್ಕೆ ವೆಚ್ಚವನ್ನು ತಡೆಯುವ ಅಧಿಕಾರ ಇರೋದಿಲ್ಲ. ಬದಲಿಗೆ ಅವುಗಳನ್ನ ಕೇವಲ ಅದು ಪರಿಶೀಲನೆಯನ್ನು ಮಾಡುತ್ತೆ, ಅದು ಕೇವಲ ವೆಚ್ಚವನ್ನು ಮಾತ್ರ. ಇನ್ನು ಇದು ಎಕ್ಸಿಕ್ಯೂಟಿವ್ ಬಾಡಿ ಅಲ್ಲ, ಅಂದರೆ ಕಾರ್ಯಕಾರಿ ಸಂಸ್ಥೆ ಅಲ್ಲ. ಅಂದರೆ ಇದು ಆದೇಶವನ್ನು ನೀಡಲಿಕ್ಕೆ ಬರೋದಿಲ್ಲ ಇಲ್ಲಿ. ಸೊ ಹೀಗಾಗಿ ಇಲ್ಲಿ ಅಂತಿಮ ಅಧಿಕಾರ ಇರುವಂಥದ್ದು ಸಂಸತ್ತಿಗೆ ಆಗಿರುತ್ತಾ. ಅಂದರೆ ಸಂಸತ್ತು ಇಲ್ಲಿ ಏನು ಮಾಡುತ್ತೆ, ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ. ಸೊ ನೆಕ್ಸ್ಟ್ ಒನ್ ಅಂದಾಜು ಸಮಿತಿ ಅಂತ ಬರುತ್ತೆ, ಎಸ್ಟಿಮೇಟ್ ಕಮಿಟಿ. ಸೊ ಇದರ ಸ್ವರೂಪವನ್ನು ನೋಡೋಣ. ಸಂಸತ್ತಿನ ಸ್ಥಾಯಿ ಒಂದು ಹಣಕಾಸು ಸಮಿತಿ. ಸೊ ಇಲ್ಲಿ ಎಸ್ಟಿಮೇಟ್ ಕಮಿಟಿ ಅನ್ನುವಂಥದ್ದು ಶಾಶ್ವತ ಸಮಿತಿಯಾಗಿದೆ. ಅಂದರೆ ಇದು ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಆಗಿರುವಂಥದ್ದು, ಪರ್ಮನೆಂಟ್ ಒಂದು ಕಮಿಟಿ ಆಗಿರುವಂಥದ್ದು. ಸೊ ಹೀಗಾಗಿ ಇದು ಪ್ರತಿ ವರ್ಷ ಏನು ಮಾಡುತ್ತೆ, ಕಾರ್ಯವನ್ನು ನಿರ್ವಹಿಸುತ್ತಾ. ಉದಾಹರಣೆಗೆ ಇವಾಗ ಪ್ರತಿ ಬಜೆಟ್ ನಂತರ ಈ ಸಮಿತಿ ಏನು ಮಾಡುತ್ತೆ, ನಿರಂತರವಾಗಿ ವಿವಿಧ ಸಚಿವಾಲಯಗಳ ವೆಚ್ಚವನ್ನು ಏನು ಮಾಡುತ್ತೆ, ಪರಿಶೀಲನೆಯನ್ನು ಮಾಡುತ್ತೆ. ಹಾಗಿದ್ರೆ ಈ ಒಂದು ಸಮಿತಿಗಳನ್ನ ಹೇಗೆ ರಚಿಸಲಾಗಿದೆ, ಇದನ್ನು ಲೋಕಸಭೆಯ ನಿಯಮಾವಳಿಗಳಂತ ಬರುತ್ತೆ. ನಿಯಮಾವಳಿ 1952 ಅಡಿಯಲ್ಲಿ ಏನು ಮಾಡಲಾಗಿದೆ, ಇವುಗಳನ್ನ ಸ್ಥಾಪನೆಯನ್ನು ಮಾಡಿರುವಂಥದ್ದು.
ಸೊ ಹೀಗಾಗಿ ಈ ಸಮಿತಿ ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ, ಸಂವಿಧಾನದ ವಿಧಿ ಅಡಿಯಲ್ಲಿ ಇಲ್ಲ. ಹಾಗೆ ಲೋಕಸಭೆಯ ಕಾರ್ಯವಿಧಾನದ ನಿಯಮಗಳ ಮೂಲಕ ಇದು ಸ್ಥಾಪಿತವಾಗಿರುವಂಥದ್ದು. ಇನ್ನು ಬಜೆಟ್ ಅಂದಾಜುಗಳ ಪರಿಶೀಲನೆಯ ಹೊಣೆಯನ್ನು ಇದಕ್ಕೆ ನೀಡಲಾಗಿರುತ್ತೆ. ಅಂದರೆ ಸರ್ಕಾರ ಬಜೆಟ್ನಲ್ಲಿ ಕೇಳುವಂಥ ಹಣ ನಿಜವಾಗಿಯೂ ಅಗತ್ಯವಿದೆಯೇ ಎಂಬುದನ್ನು ಏನು ಮಾಡುತ್ತೆ, ಇದು ಪರಿಶೀಲನೆಯನ್ನು ಮಾಡುತ್ತಾ. ಅಂದರೆ ಸರ್ಕಾರ ಇವಾಗ ತನ್ನ ಬಜೆಟ್ನಲ್ಲಿ ಯಾವುದಾದ್ರೂ ಒಂದು ಯೋಜನೆಗೆ ಇಂತಿಷ್ಟು ಹಣ ಬೇಕಂತ ಹೇಳುತ್ತಾ. ಸೊ ಈ ಒಂದು ಸಂದರ್ಭದಲ್ಲಿ ಇದೇನು ಮಾಡುತ್ತೆ, ಈ ಒಂದು ಸಮಿತಿಗಳು, ಅಂದಾಜು ಸಮಿತಿಗಳು ಏನು ಮಾಡುತ್ತೆ, ನಿಜವಾಗಿಯೂ ಆ ಒಂದು ಯೋಜನೆಗೆ ಅಷ್ಟು ಹಣ ಬೇಕಾ ಅಥವಾ ಅಗತ್ಯ ಇದೆಯಾ ಅನ್ನೋದನ್ನು ಏನು ಮಾಡುತ್ತೆ, ಇದು ಪರಿಶೀಲನೆಯನ್ನು ಮಾಡುತ್ತಾ. ಸೊ ಉದಾಹರಣೆಗೆ ನೋಡೋದಾದ್ರೆ, ಇವಾಗ ಒಂದು ಸಚಿವಾಲಯ 10,000 ಕೋಟಿ ಕೇಳಿದ್ರ, ಅದನ್ನು ಏನು ಮಾಡಬಹುದು, ಅದು 8,000 ಕೋಟಿಯಲ್ಲಿ ಹೇಗೆ ಮಾಡಬಹುದು ಎಂದು ಕೂಡ ಸೂಚಿಸಬಹುದು. ಸೊ ಯಾಕೆ ಈ ರೀತಿ ಅನುದಾನವನ್ನು ಕಡಿತವನ್ನು ಮಾಡಲಿಕ್ಕೆ ಹೇಳುತ್ತೆ ಅಂತಂದ್ರೆ, ಈ ಒಂದು ಸಮಿತಿಗಳೇನಿರುತ್ತೆ ಇವುಗಳು ಗ್ರೌಂಡ್ ಲೆವೆಲ್ನಲ್ಲಿ ಅಂದರೆ ತಳಮಟ್ಟದಲ್ಲಿ ಏನು ಮಾಡಲಾಗಿರುತ್ತೆ ಅಂದರೆ ಇವುಗಳು ಅಧ್ಯಯನವನ್ನು ನಡೆಸಿರುತ್ತೆ. ಸೊ ಹೀಗಾಗಿ ಏನು ಮಾಡುತ್ತೆ, ಆ ಒಂದು ಯೋಜನೆಗೆ ಅಷ್ಟೊಂದು ಹಣಕಾಸಿನ ಅಗತ್ಯ ಇರೋದಿಲ್ಲ, ಬದಲಿಗೆ ಅದನ್ನು 8,000 ಕೋಟಿಯಲ್ಲಿ ಏನು ಮಾಡ್ಬೋದು, ಆ ಒಂದು ಯೋಜನೆಯನ್ನು ನಿರ್ವಹಿಸಬಹುದು ಅನ್ನೋದನ್ನು ಇದು ನೋಡಿಕೊಳ್ಳುತ್ತೆ ಅಥವಾ ಅದಕ್ಕೆ ಸಲಹೆಯನ್ನು ನೀಡುತ್ತೆ. ಇನ್ನು ಸಾರ್ವಜನಿಕ ನಿಧಿಗಳ ಕಾರ್ಯಕ್ಷಮ ಬಳಕೆಯನ್ನು ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಅಂದರೆ ಯಾವುದೇ ಒಂದು ಹಣಕಾಸು ವ್ಯರ್ಥವಾಗದ ಅದನ್ನು ಸರಿಯಾದ ಉದ್ದೇಶಕ್ಕಾಗಿಯೇ ಬಳಸಲಾಗ್ತಾ ಇದೆಯಾ ಅನ್ನೋದನ್ನು ಏನು ಮಾಡುತ್ತೆ, ಇದು ನೋಡಿಕೊಳ್ಳುತ್ತೆ. ಉದಾಹರಣೆಗೆ ಇವಾಗ ಒಂದು ಯೋಜನೆಯಲ್ಲಿ ಹೆಚ್ಚು ಆಡಳಿತ ವೆಚ್ಚ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಲಹೆಯನ್ನು ಕೂಡ ನೀಡುತ್ತೆ. ಇನ್ನು PSUಗಳ ಪರಿಶೀಲನೆಯನ್ನು ಇದು ಮಾಡೋದಿಲ್ಲ. ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಏನು ಬರುತ್ತೆ ಅಥವಾ ಸಾರ್ವಜನಿಕ ವಲಯದ ಸಂಸ್ಥೆಗಳಂತ ಏನಿರುತ್ತೆ, ಈ ಸಂಸ್ಥೆಗಳ ಹಣಕಾಸು ಪರಿಶೀಲನೆಯನ್ನು ಈ ಸಮಿತಿ ಮಾಡೋದಿಲ್ಲ. ಉದಾಹರಣೆಗೆ ಇವಾಗ ONGC ಅಥವಾ BHEL ಅಂತ ಬರುತ್ತೆ. ಇದು ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿದೆ, ಅಂದರೆ ಸಾರ್ವಜನಿಕ ವಲಯ ಸಮಿತಿ ಆಗಿದೆ. ಸೊ ಇದರ ಪರಿಶೀಲನೆಯನ್ನು COPU ಅಂತ ಬರುತ್ತೆ, ಇದು ಪರಿಶೀಲನೆಯನ್ನು ಮಾಡುತ್ತೆ. ಆದರೆ ಇದರ ಒಂದು ಪರಿಶೀಲನೆಯನ್ನು ಈ ಎಸ್ಟಿಮೇಟ್ ಕಮಿಟಿಗಳು ಮಾಡೋದಿಲ್ಲ. ಹಾಗೆ ಇಲ್ಲಿ ನೋಡಿ, ಶಿಕ್ಷಣ ಸಚಿವಾಲಯದ ವೆಚ್ಚವನ್ನು ಈ ಎಸ್ಟಿಮೇಟ್ ಕಮಿಟಿಗಳು ಮಾಡುತ್ತೆ. ಸೊ ನಾವು ಇವಾಗ ಇದರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋಣ. ಅಂದರೆ ಈ ಒಂದು ಸ್ಟ್ಯಾಂಡಿಂಗ್ ಫೈನಾನ್ಸ್ ಕಮಿಟಿ ಅಂತ ಏನಿದೆ, ಸೊ ಇದರ ಕುರಿತು ನೋಡೋಣ. ಸೊ ಇದನ್ನು ಬ್ರಿಟಿಷ್ ಕಾಲದಲ್ಲಿ ಏನು ಮಾಡಲಾಗುತ್ತೆ, ಹಣಕಾಸು ಮೇಲ್ವಿಚಾರಣೆ ಕಲ್ಪನೆ ಅನ್ನುವಂಥದ್ದು ಪ್ರಾರಂಭ ಆಗತ್ತಾ. ಸೊ ಉದಾಹರಣೆಗೆ ಕೇಂದ್ರ ಶಾಸನ ಮಂಡಳಿಯಲ್ಲಿ ವೆಚ್ಚ ನಿಯಂತ್ರಣಕ್ಕೆ ಈ ಒಂದು ಸಮಿತಿಯನ್ನು ಬ್ರಿಟಿಷ್ ಕಾಲದಲ್ಲಿಯೇ ಇವುಗಳನ್ನ ಸ್ಥಾಪನೆಯನ್ನು ಮಾಡಲಾಗಿತ್ತು. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ಜಾನ್ ಮಥಾಯ್ ಅಂತ ಬರ್ತಾರೆ. ಸೊ ಇವರು ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರ ಶಿಫಾರಸಿನಿಂದ ಏನಾಗುತ್ತೆ ಅಂದರೆ ಈ ಜಾನ್ ಮಥಾಯ್ ಅನ್ನುವಂಥವರು ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರಾಗಿದ್ದರು. ಸೊ ಇವರು ಏನು ಮಾಡ್ತಾರೆ, 1950ರಲ್ಲಿ ಒಂದು ಶಿಫಾರಸನ್ನು ಮಾಡ್ತಾರೆ. ಏನು ಶಿಫಾರಸು ಅಂತಂದರೆ, ಇವರು ಅಂದಾಜು ಸಮಿತಿಗಳನ್ನ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡ್ತಾರೆ. ಅದರ ಅನುಗುಣವಾಗಿ ಇವುಗಳನ್ನ ಸ್ಥಾಪನೆಯನ್ನು ಮಾಡಲಾಗತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಸ್ವಾತಂತ್ರ್ಯ ನಂತರ ಯಾಕೆ ಅಂತಂದರೆ, ಇಲ್ಲಿ ಸ್ವಾತಂತ್ರ್ಯ ಬಂದ ನಂತರ ವೆಚ್ಚವನ್ನು ನಿಯಂತ್ರಣ ಮಾಡುವಂಥ ಅಗತ್ಯ ಇದೆ. ಸೊ ಹೀಗಾಗಿ ಇವುಗಳನ್ನ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇದರ ಸದಸ್ಯರ ಸಂಖ್ಯೆಯನ್ನು ಏನು ಮಾಡಲಾಗುತ್ತೆ, 1956ರಲ್ಲಿ ಈ ಹಿಂದೆ ಅದು 25 ಇತ್ತು. ಎಸ್ಟಿಮೇಟ್ ಕಮಿಟಿಯ ಒಂದು ಸದಸ್ಯರ ಸಂಖ್ಯೆ 25ರಿಂದ ಅದನ್ನು 30ಕ್ಕೆ ಏರಿಕೆಯನ್ನು ಮಾಡಲಾಗತ್ತೆ. ಸೊ ಯಾವ ಕಾರಣಕ್ಕಾಗಿ, ಇಲ್ಲಿ ಹೆಚ್ಚಿನ ಒಂದು ಸಚಿವಾಲಯಗಳ ಪರಿಶೀಲನೆಗೆ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತೆ. ಸಚಿವಾಲಯಗಳಲ್ಲಿ ಹೆಚ್ಚಿನ ಒಂದು ಕಾರ್ಯಭಾರ ಇರುವಂಥ ಕಾರಣಕ್ಕಾಗಿ ಆ ಕಾರ್ಯಭಾರವನ್ನು ಕಡಿಮೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಸದಸ್ಯರನ್ನು ನೇಮಕ ಮಾಡಲಾಗತ್ತೆ. ಸೊ ಹೀಗಾಗಿ 30 ಸದಸ್ಯರಿಂದ ಹೆಚ್ಚಿನ ವಿಷಯಗಳನ್ನ ಒಟ್ಟಿಗೆ ಪರಿಶೀಲಿಸಲಿಕ್ಕೆ ಸಾಧ್ಯವಾಯಿತು. ಇನ್ನು ಇದರ ಕಾಂಪೋಸಿಷನ್ ನೋಡೋದಾದರೆ, ರಚನೆ ಬಗ್ಗೆ ನೋಡೋದಾದರೆ, ಸೊ ಇದು ಕೇವಲ ಲೋಕಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ರಾಜ್ಯಸಭೆಯ ಸದಸ್ಯರು ಇರೋದಿಲ್ಲ. ಇನ್ನು ಇಲ್ಲಿಯೂ ಕೂಡ ಮಂತ್ರಿ ಅಥವಾ ಸಚಿವರು ಸದಸ್ಯರಾಗಲಿಕ್ಕೆ ಅರ್ಹರಾಗಿರೋದಿಲ್ಲ. ಪಬ್ಲಿಕ್ ಅಕೌಂಟ್ ಕಮಿಟಿಯಲ್ಲೂ ಕೂಡ ಅಲ್ಲಿಯೂ ಕೂಡ ಮಂತ್ರಿ ಅಥವಾ ಸಚಿವರು
ಸಚಿವರು ಇಲ್ಲಿ ಸದಸ್ಯರಾಗಲಿಕ್ಕೆ ಅರ್ಹರಾಗಿರೋದಿಲ್ಲ. ಅಂದರೆ ಇಲ್ಲಿ ಯಾಕೆ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಮಂತ್ರಿಗಳೇನಾದರೂ ಇದರಲ್ಲಿ ಸದಸ್ಯರಾದ್ರೆ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಇವಾಗ ಆರೋಗ್ಯ ಒಂದು ಇಲಾಖೆಯಲ್ಲಿ ಏನಾದರೂ ಭ್ರಷ್ಟಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲಿ ಈ ಸಚಿವರೇ ಆರೋಗ್ಯ ಸಚಿವರೇ ಇದರಲ್ಲಿ ಇನ್ವಾಲ್ವ್ ಆದರೆ ಏನಾಗ್ಬೋದು, ಆ ಒಂದು ತನಿಖೆಯಲ್ಲಿ ಅವರು ಅಥವಾ ಆ ಒಂದು ಏನು ಕಾರ್ಯನಿರ್ವಹಣೆಯ ಮೇಲೆ ನಿಷ್ಪಕ್ಷಪಾತವನ್ನು ಅಥವಾ ಅದರ ಮೇಲೆ ಹಸ್ತಕ್ಷೇಪವನ್ನು ಮಾಡಬಹುದು. ಸೊ ಹೀಗಾಗಿ ಇದರ ಕಾರ್ಯನಿರ್ವಹಣೆಯ ಮೇಲೆ ನಿಷ್ಪಕ್ಷಪಾತ ನಿಯಂತ್ರಣವನ್ನು ಇರಲಿಕ್ಕೆ ಇದರಲ್ಲಿ ಈ ಒಂದು ಸಮಿತಿಗಳಲ್ಲಿ ಸಚಿವರನ್ನು ಅಥವಾ ಮಂತ್ರಿಗಳನ್ನ ಸದಸ್ಯರಾಗಿ ನೇಮಕ ಮಾಡೋದಿಲ್ಲ. ಉದಾಹರಣೆಗೆ ಸ್ವಂತ ಸಚಿವಾಲಯದ ವೆಚ್ಚವನ್ನು ಮಂತ್ರಿಯೇ ಪರಿಶೀಲಿಸುವಂಥ ಗೊಂದಲ ತಪ್ಪಿಸಲಿಕ್ಕೆ. ಇನ್ನು ವಾರ್ಷಿಕ ಚುನಾವಣೆಯನ್ನು ಮಾಡಲಾಗತ್ತೆ. ಅಂದರೆ ಇಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಅನುಪಾತದ ಪ್ರಾತಿನಿಧ್ಯವನ್ನು ನೀಡಲಾಗತ್ತೆ. ಅಂದರೆ ಈ ಒಂದು ಸಮಿತಿಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಕೂಡ ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಇನ್ನು ಈ ಸಮಿತಿಯ ಅಧ್ಯಕ್ಷರನ್ನು ಸ್ಪೀಕರ್ ಅವರು ನೇಮಕ ಮಾಡ್ತಾರೆ. ಸೊ ಇಲ್ಲಿ ಸಮಿತಿಯ ಕಾರ್ಯಕ್ಷಮತೆಗೆ ಅನುಭವ ಹೊಂದಿರೋರನ್ನು ಸಾಮಾನ್ಯವಾಗಿ ಸ್ಪೀಕರ್ ಅವರು ಅದರ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಸೊ ಹೆಚ್ಚಾಗಿ ಆಡಳಿತ ಪಕ್ಷದ ಹಿರಿಯ ಸಂಸದರು ಏನಿರ್ತಾರೆ ಅವರನ್ನು ನೇಮಕ ಮಾಡ್ತಾರೆ. ಸೊ ಇದರ ಅಧಿಕಾರಾವಧಿ ಕೂಡ ಇಲ್ಲಿ 1 ವರ್ಷ ಇರುತ್ತೆ. ಪ್ರತಿ ವರ್ಷ ಇಲ್ಲಿ ಹೊಸ ಸದಸ್ಯರನ್ನು ನೇಮಕ ಮಾಡಲಾಗತ್ತೆ. ಸೊ ಇಲ್ಲಿ ಪುನರ್ ಆಯ್ಕೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಬ್ಬ ಸದಸ್ಯ ಮುಂದಿನ ವರ್ಷ ಮರು ಆಯ್ಕೆ ಕೂಡ ಆಗಬಹುದು. ಇನ್ನು ಇದರ ಮುಖ್ಯ ಕಾರ್ಯಗಳನ್ನ ನೋಡೋದಾದರೆ ಇದು ವೆಚ್ಚ ಉಳಿತಾಯಗಳಿಗೆ ಸೂಚನೆಯನ್ನು ನೀಡುತ್ತಾ. ಅಂದರೆ ಅಗತ್ಯವಿಲ್ಲದಂಥ ವೆಚ್ಚಕ್ಕೆ ಕಡಿತವನ್ನು ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ನೀಡುತ್ತಾ. ಉದಾಹರಣೆಗೆ ಒಂದೇ ಕೆಲಸಕ್ಕೆ 2 ಇಲಾಖೆ ಹಣ ಬಳಸುತ್ತಿದ್ದರೆ ಅದನ್ನು ಒಗ್ಗೂಡಿಸಲಿಕ್ಕೆ ಏನು ಮಾಡುತ್ತೆ, ಇದು ಸೂಚನೆಯನ್ನು ನೀಡುತ್ತಾ. ಇನ್ನು ಕಾರ್ಯಕ್ಷಮ ಆಡಳಿತಕ್ಕೆ ಸಲಹೆಯನ್ನು ಕೂಡ ನೀಡುತ್ತಾ. ಅಂದರೆ ಇದು ಹಣಕಾಸು ಮತ್ತು ಆಡಳಿತ ಸುಧಾರಣೆ ಎರಡಕ್ಕೂ ಕೂಡ ಸಲಹೆಯನ್ನು ನೀಡುತ್ತಾ. ಅಂದರೆ ಯಾವ ರೀತಿ ಇವಾಗ ಡಿಜಿಟಲೀಕರಣ ಅಂತ ಏನಿದೆ ಇದರಿಂದ ಏನು ಮಾಡ್ಬೋದು, ವೆಚ್ಚವನ್ನು ಕಡಿತ ಮಾಡಬಹುದು. ಈ ರೀತಿ ಒಂದು ರೀತಿಯ ಸಲಹೆಯನ್ನು ನೀಡುತ್ತೆ. ಇನ್ನು ಪರ್ಯಾಯ ನೀತಿ ಮಾರ್ಗಗಳನ್ನ ಅಂದರೆ ಇವಾಗ ಅದೇ ಗುರಿಯನ್ನು ಕಡಿಮೆ ವೆಚ್ಚದಲ್ಲಿ ಸಾಧಿಸುವಂಥ ಮಾರ್ಗವನ್ನು ಏನು ಮಾಡುತ್ತೆ, ಇದು ಶಿಫಾರಸನ್ನು ಮಾಡುತ್ತೆ. ಅಂದರೆ ಹೊಸ ಕಟ್ಟಡದ ಬದಲು ಈಗಿರುವ ಕಟ್ಟಡವನ್ನೇ ಪುನರ್ ಬಳಕೆಯನ್ನು ಮಾಡುವ ಮೂಲಕ ಏನು ಮಾಡ್ಬೋದು, ಅಲ್ಲಿ ಸರ್ಕಾರದ ವೆಚ್ಚವನ್ನು ತಗ್ಗಿಸಬಹುದು ಅಂತ ಈ ರೀತಿ ಏನು ಮಾಡ್ಬೋದು, ಪರ್ಯಾಯ ಮಾರ್ಗಗಳನ್ನ ನೀತಿ ಮಾರ್ಗಗಳನ್ನ ಅದು ಸೂಚಿಸುತ್ತಾ. ಇನ್ನು ವೆಚ್ಚ ನೀತಿ ಸಾಮರಸ್ಯವನ್ನು ಪರಿಶೀಲನೆಯನ್ನು ಮಾಡುತ್ತಾ. ಅಂದ್ರೆ ಹಣಕಾಸು ಖರ್ಚು ಏನಿರುತ್ತೆ ಸರ್ಕಾರದ ನೀತಿಗೆ ಸರಿಯಾಗಿ ಹೊಂದಿಕೆ ಆಗ್ತಾ ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ಇದು ಪರಿಶೀಲನೆಯನ್ನು ಮಾಡುತ್ತಾ. ಅಂದರೆ ಇವಾಗ ಉದಾಹರಣೆಗೆ ಶಿಕ್ಷಣಕ್ಕೆ ಆದ್ಯತೆ ಎಂದರೂ ಕೂಡ ಅಂದರೆ ಸರ್ಕಾರ ಏನು ಮಾಡುತ್ತೆ, ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತೆ ಅಂತ ಹೇಳುತ್ತೆ. ಆದರೂ ಕೂಡ ಏನು ಮಾಡುತ್ತೆ, ತನ್ನ ಇದರಲ್ಲಿ ಬಜೆಟ್ನಲ್ಲಿ ಏನು ಮಾಡುತ್ತಾ ಅದಕ್ಕೆ ಹಣಕಾಸನ್ನು ಕಡಿಮೆ ನೀಡಿದರೆ ಅದನ್ನು ಪ್ರಶ್ನೆಯನ್ನು ಮಾಡುತ್ತಾ. ಅಂದರೆ ಇದು ಕೇವಲ ಬಾಯಿ ಮಾತಿನಲ್ಲಿ ಹೇಳೋ ಹಾಗಿಲ್ಲ, ಸರ್ಕಾರ ಅದನ್ನು ಯಥಾವತ್ತಾಗಿ ಪಾಲಿಸಬೇಕು ಅನ್ನುವಂಥದ್ದನ್ನು ಏನು ಮಾಡುತ್ತೆ, ಅದಕ್ಕೆ ಎಚ್ಚರವನ್ನು ನೀಡುತ್ತೆ. ಇನ್ನು ಬಜೆಟ್ ಅಂದಾಜುಗಳ ರೂಪವನ್ನು ಸುಧಾರಣೆಯನ್ನು ಮಾಡುತ್ತಾ. ಅಂದರೆ ಬಜೆಟ್ ಹೆಚ್ಚು ಸ್ಪಷ್ಟವಾಗಿರುವಂಥ ಸಲಹೆಯನ್ನು ನೀಡುತ್ತಾ. ಅಂದರೆ ಇಲ್ಲಿ ಯಾವ ಯೋಜನೆಗೆ ಯೋಜನೆವಾರು ವೆಚ್ಚ ವಿವರ ನೀಡಲಿಕ್ಕೆ ಸೂಚನೆಯನ್ನು ನೀಡುತ್ತಾ. ಯಾವ ಯೋಜನೆಗೆ ಎಷ್ಟು ಹಣಕಾಸನ್ನು ನೀಡ್ತಾ ಇದ್ದೀರಾ ಅನ್ನೋದರ ಕುರಿತು ವಿವರವನ್ನು ಕೇಳುತ್ತಾ. ಇನ್ನು ಇದರ ಕಾರ್ಯವಿಧಾನವನ್ನು ನೋಡೋದಾದ್ರೆ ಅಂದರೆ ಇದು ಗೌಪ್ಯವಾಗಿ ಅಧ್ಯಯನವನ್ನು ಮಾಡುತ್ತಾ. ಅಂದ್ರೆ ಇವಾಗ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ. ಅಂದರೆ ಇವಾಗ ಸರ್ಕಾರ ಏನಾದರೂ ತನ್ನ ನೀತಿಯಲ್ಲಿ ಬಡತನವನ್ನು ಇಳಿಕೆಯನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ರೆ, ಸೊ ಇದೇನು ಮಾಡುತ್ತೆ, ಅಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿಯನ್ನು ನೀಡುತ್ತಾ. ಭೇಟಿ ನೀಡಿ ಬಡತನ ನಿಜವಾಗಿಯೂ ಕಡಿಮೆ ಆಗಿದೆಯಾ ಅಥವಾ ಇಲ್ಲ ಅನ್ನೋದರ ಕುರಿತು ಏನು ಮಾಡುತ್ತಾ, ವಾಸ್ತವವನ್ನು ಅರಿತುಕೊಳ್ಳುತ್ತಾ. ಉದಾಹರಣೆಗೆ ಇಲ್ಲಿ ನೋಡಿ, ರೈಲ್ವೆ ಯೋಜನೆ ಸ್ಥಳವನ್ನು ಪರಿಶೀಲನೆ ಮಾಡುತ್ತೆ. ಸರ್ಕಾರ ಏನು ಮಾಡುತ್ತಾ, ಏನಾದರೂ ತನ್ನ ಒಂದು ಯೋಜನೆ ಅಡಿಯಲ್ಲಿ ಹೊಸದಾದಂಥ ಒಂದು ರೈಲು ಮಾರ್ಗವನ್ನು ಘೋಷಣೆ ಮಾಡಿದ್ರೆ ಈ ರೈಲು ಮಾರ್ಗದ ಕುರಿತು ಏನು ಮಾಡುತ್ತೆ, ಈ ಒಂದು ಸಮಿತಿ ಇಲ್ಲಿ ಅಧ್ಯಯನವನ್ನು ಮಾಡುತ್ತಾ. ಯಾವ ಕಾರಣಕ್ಕಾಗಿ ಅದು
ರೈತರಿಗೆ ಏನಾದರೂ ಅಥವಾ ಸ್ಥಳೀಯರಿಗೆ ಏನಾದರೂ ಅದರಿಂದ ತೊಂದರೆ ಆಗುತ್ತಾ, ಅಥವಾ ಕಾಡು ಪ್ರಾಣಿಗಳು ಅಥವಾ ಪರಿಸರ ಏನಾದರೂ ನಷ್ಟ ಆಗುತ್ತಾ ಅನ್ನೋದ್ರ ಕುರಿತು ಏನು ಮಾಡುತ್ತಾ, ಅಧ್ಯಯನವನ್ನು ಮಾಡುತ್ತಾ. ಇನ್ನು ಇದರ ವರದಿ ಮತ್ತು ETR. ಸೊ ಇದೇನು ಮಾಡುತ್ತೆ, ETR ಅಂತಂದ್ರೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂತ. ಅಂದ್ರೆ ಇವಾಗ ಏನು ಮಾಡುತ್ತೆ, ಸರ್ಕಾರ ನಿಜವಾಗಿಯೂ ತನ್ನ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಂಡಿದೆಯಾ ಅಥವಾ ಇಲ್ಲ ಅನ್ನೋದ್ರ ಕುರಿತು ಪರಿಶೀಲನೆ ಮಾಡುತ್ತೆ. ಸೊ ಇದು 6 ತಿಂಗಳ ಬಳಿಕ ಏನು ಮಾಡುತ್ತೆ, ಒಂದು ಆ್ಯಕ್ಷನ್ ಟೇಕನ್ ರಿಪೋರ್ಟನ್ನು ಮಂಡನೆ ಮಾಡುತ್ತೆ. ಇನ್ನು ಈ ಒಂದು ಸಮಿತಿಯ ಮಹತ್ವವನ್ನು ನೋಡೋದಾದರೆ ಇದು ಹಣಕಾಸಿನ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಅಂದರೆ ಸರ್ಕಾರ ಅನಾವಶ್ಯಕವಾಗಿ ವೆಚ್ಚವನ್ನು ಮಾಡದೇ ಇರೋ ಹಾಗೆ ಅದಕ್ಕೆ ತಡೆಯನ್ನು ಹಾಕತ್ತೆ. ಇನ್ನು ಪಾರದರ್ಶಕತೆ, ಉದಾಹರಣೆಗೆ ತೆರಿಗೆ ಹಣ ಎಲ್ಲಿ ಹೋಗ್ತಾ ಇದೆ ಎಂಬುದರ ಕುರಿತು ಸ್ಪಷ್ಟವಾಗಿ ಇಲ್ಲಿ ವಿವರಣವನ್ನು ಕೇಳುತ್ತೆ. ಹಾಗೆ ಇದಕ್ಕೂ ಕೂಡ ಈ ಒಂದು ಸಮಿತಿಗೂ ಕೂಡ ಒಂದಿಷ್ಟು ಲಿಮಿಟೇಷನ್ ಇರುವಂಥದ್ದು, ಅಂದರೆ ಮಿತಿಗಳು ಇರುವಂಥದ್ದು, ಲಿಮಿಟೇಷನ್ಸ್. ಈ ಒಂದು ಸಮಿತಿಗಳು ನೀಡುವಂಥ ಶಿಫಾರಸುಗಳೇನಿರುತ್ತಾ, ಸೊ ಇವುಗಳು ಕೂಡ ನಾನ್ ಬೈಂಡಿಂಗ್ ಆಗಿರುತ್ತೆ, ಅಂದರೆ ಕಡ್ಡಾಯ ಆಗಿರೋದಿಲ್ಲ, ನಾನ್ ಬೈಂಡಿಂಗ್ ಇನ್ ನೇಚರ್. ಉದಾಹರಣೆಗೆ ಸರ್ಕಾರ ಈ ಒಂದು ಸಮಿತಿ ನೀಡಿರುವಂಥ ಶಿಫಾರಸುಗಳನ್ನು ಪಾಲಿಸಲೇಬೇಕೆಂಬ ನಿಯಮ ಇರೋದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ನಾನ್ ಬೈಂಡಿಂಗ್ ಅಂತ, ಕಡ್ಡಾಯವಾಗಿರೋದಿಲ್ಲ. ಇನ್ನು ನೀತಿ ಪ್ರಶ್ನಿಸಲು ಕೂಡ ಇಲ್ಲಿ ಅವಕಾಶ ಇರುವುದಿಲ್ಲ. ಅಂದರೆ ಸರ್ಕಾರ ತಂದಿರುವಂಥ ಯೋಜನೆ ಬೇಕು ಅಥವಾ ಬೇಡ ಅಂತ ಹೇಳಿ ಇದು ಪ್ರಶ್ನೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಸೊ ಇದು ಈ ಒಂದು ಸಮಿತಿಗೆ ಇರುವಂಥ ಲಿಮಿಟೇಷನ್ ಆಗಿದೆ. ಸೊ ನಂತರದಲ್ಲಿ ನಾವು ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಬಗ್ಗೆ ನೋಡೋಣ. ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಸೊ ಇದರ ಸ್ವರೂಪದ ಕುರಿತು ನೋಡೋದಾದರೆ ಸಂಸತ್ತಿನ ಹಣಕಾಸು ಸ್ಥಾಯಿ ಸಮಿತಿ ಅಂತ ಏನು ಬರುತ್ತಾ, ಸೊ ಈ ಒಂದು ಸಮಿತಿ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ನಲ್ಲಿ ಬರುತ್ತಾ. ಸೊ ಈ ಒಂದು ಸಂಸತ್ತಿನ ಹಣಕಾಸು ಸ್ಥಾಯಿ ಸಮಿತಿ ಅನ್ನುವಂಥದ್ದು COPU ಶಾಶ್ವತ ಸಂಸತ್ತಿನ ಸಮಿತಿಯಾಗಿದ್ದು, ಸೊ ಇಲ್ಲಿ ನೋಡಿ, ಅಂದರೆ ಈ ಒಂದು ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಏನಿರುತ್ತಾ ಅದರ ಮೇಲಿನ ಸಮಿತಿಗಳಿವು. ಸೊ ಈ COPU ಅನ್ನುವಂಥದ್ದು ಒಂದು ಶಾಶ್ವತ ಸಂಸತ್ತಿನ ಸಮಿತಿಯಾಗಿದ್ದು ಇದು PSUಗಳ ಅಂದರೆ ಪಬ್ಲಿಕ್ ಸೆಕ್ಟರ್ ಒಂದು ಅಂಡರ್ಟೇಕಿಂಗ್ಸ್ ಅಂತ ಏನಿರುತ್ತೆ, ಅಂದರೆ ಸಾರ್ವಜನಿಕ ವಲಯದ ಒಂದು ನಿಗಮಗಳೇನಿರುತ್ತೆ, ಸೊ ಅವುಗಳ ಹಣಕಾಸಿನ ಮತ್ತು ನಿರ್ವಹಣೆಯ ಮೇಲೆ ಏನು ಮಾಡುತ್ತೆ, ನಿರಂತರವಾಗಿ ಈ ಒಂದು COPU ಏನು ಮಾಡುತ್ತೆ, ನಿಗಾವನ್ನು ವಹಿಸುತ್ತೆ. ಸಂಸತ್ತಿನ ಹಣಕಾಸು ಸ್ಥಾಯಿ ಸಮಿತಿ ಅಂತ. ಇನ್ನು ಉದಾಹರಣೆಗೆ ನೋಡೋದಾದರೆ ಈ HAL ಆಗಿರ್ಬೋದು ಅಥವಾ LIC ಆಗಿರ್ಬೋದು, ಇವುಗಳ ಕಾರ್ಯನಿರ್ವಹಣೆಯ ಮೇಲೆ ಪ್ರತಿ ವರ್ಷ ಏನು ಮಾಡುತ್ತೆ, ಈ ಒಂದು ಸಮಿತಿ ಅಂದರೆ ಸಂಸತ್ತಿನ ಹಣಕಾಸು ಸ್ಥಾಯಿ ಸಮಿತಿ ಏನು ಮಾಡುತ್ತೆ, ಪರಿಶೀಲನೆಯನ್ನು ಮಾಡುತ್ತೆ. ಸೊ ನಂತರದಲ್ಲಿ ಸಾರ್ವಜನಿಕ ವಲಯಗಳ ಉದ್ದಿಮೆಗಳ ಮೇಲ್ವಿಚಾರಣೆ ಅಂತ ಬರುತ್ತೆ. ಅಂದರೆ ಕೇಂದ್ರ ಸರ್ಕಾರದ ಸ್ವಾಮ್ಯದ ಕಂಪನಿಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆಯಾ ಎಂಬುದನ್ನು ಏನು ಮಾಡುತ್ತೆ, ಇವುಗಳು ಪರಿಶೀಲನೆಯನ್ನು ಮಾಡುತ್ತಾ. ಸೊ ಇದಕ್ಕೇನು ಉದಾಹರಣೆಯನ್ನು ನೋಡೋದಾದರೆ ಸಾರ್ವಜನಿಕ ವಲಯದ ಉದ್ದಿಮೆಗಳಂತಂದರೆ BSNL ಅಂತ ಏನು ಬರುತ್ತೆ, ಇದರ ಕಾರ್ಯಕ್ಷಮತೆ ಮತ್ತು ನಷ್ಟದ ಕಾರಣಗಳ ಬಗ್ಗೆ ಏನು ಮಾಡುತ್ತೆ, ಪರಿಶೀಲನೆಯನ್ನು ಮಾಡುತ್ತೆ. ಸೊ ಈ ಒಂದು ಸಮಿತಿಗಳನ್ನ 1964ರಲ್ಲಿ ಸ್ಥಾಪನೆಯನ್ನು ಮಾಡಲಾಗತ್ತೆ. ಈ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಬೇಕಂತ ಹೇಳಿ ಕೃಷ್ಣ ಮೆನನ್ ಸಮಿತಿ ಶಿಫಾರಸನ್ನು ಮಾಡಿರತ್ತೆ. ಸೊ ಯಾವ ಕಾರಣಕ್ಕಾಗಿ ಇದನ್ನು ಸ್ಥಾಪನೆ ಮಾಡಲಾಗತ್ತೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಡ್ಯೂರಿಂಗ್ 1964ರಲ್ಲಿ ಏನಾಗುತ್ತೆ, ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನಿರುತ್ತೆ, ಸಾರ್ವಜನಿಕ ವಲಯದ ಉದ್ಯಮಗಳೇನಿರುತ್ತೆ ಅವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಅದಕ್ಕೆ ಪ್ರತ್ಯೇಕ ಸಮಿತಿ ಬೇಕು ಅಂತ ಹೇಳಿ ಇಲ್ಲಿ ಶಿಫಾರಸನ್ನು ಮಾಡುತ್ತೆ ಈ ಒಂದು ಸಮಿತಿ. ಸೊ ಇದಾದ ನಂತರದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ LIC ಆಗಿರ್ಬೋದು, ONGC ಆಗಿರ್ಬೋದು ಮೊದಲಾದ PSUಗಳ ವಿಸ್ತರಣೆ ಆಗುತ್ತೆ. ಇನ್ನು ಲೋಕಸಭೆಯ ನಿಯಮಾವಳಿ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಈ ಒಂದು ಸಮಿತಿಗಳು. ಅಂದರೆ ಇವುಗಳನ್ನ ಸಂವಿಧಾನಾತ್ಮಕದಲ್ಲಿ ಅಂದರೆ ಇವುಗಳನ್ನ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಲ್ಲ, ಬದಲಿಗೆ ಈ ಲೋಕಸಭೆಯ ನಿಯಮಾವಳಿ ಏನಿರುತ್ತಾ ಅವುಗಳ ಅಡಿಯಲ್ಲಿ ಇವುಗಳನ್ನ ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನು PSUಯ ನಿರ್ವಹಣೆ ಲೆಕ್ಕಪತ್ರ ಮತ್ತು ಕಾರ್ಯಕ್ಷಮತೆಯನ್ನು ಪರಿಶೀಲನೆ ಮಾಡುತ್ತೆ ಈ ಒಂದು ಸಮಿತಿಗಳು. ಅಂದರೆ PSUಗಳಲ್ಲಿ ಹಣ ಸರಿಯಾಗಿ ಬಳಕೆಯಾಗ್ತಾ ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ಏನು ಮಾಡುತ್ತಾ ನೋಡಿಕೊಳ್ಳುತ್ತಾ. ಉದಾಹರಣೆಗೆ ONGCಯ ಯೋಜನೆಗಳಲ್ಲಿ ವೆಚ್ಚ ಮಿತಿ ಮೀರಿದ ಪ್ರಕರಣಗಳ ಬಗ್ಗೆ ಪರಿಶೀಲನೆಯನ್ನು ಮಾಡುತ್ತೆ. ಇನ್ನು CAG ಅವರ ಅಂದರೆ CAG ಅವರ ಒಂದು ವರದಿಯನ್ನು ಕೂಡ ಇದು ಪರಿಶೀಲನೆಯನ್ನು ಮಾಡುತ್ತೆ. CAG ಸೂಚಿಸಿದಂಥ ಲೋಪಗಳು
ಅವ್ಯವಹಾರಗಳನ್ನ ಪರಿಶೀಲನೆಯನ್ನು ಮಾಡುತ್ತಾ. ಉದಾಹರಣೆಗೆ CAG ವರದಿಯಲ್ಲಿ ಉಲ್ಲೇಖಿಸಿದಂಥ NHAI ಯೋಜನೆ ವಿಳಂಬ ಆಗ್ತಾ ಇರುವಂಥದ್ರ ಕುರಿತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳು ಏನಾದರೂ ವಿಳಂಬ ಆಗ್ತಾ ಇದ್ರೆ ಅದರ ಕುರಿತು ಪರಿಶೀಲನೆಯನ್ನು ಮಾಡುತ್ತಾ. ಇನ್ನು ವಾಣಿಜ್ಯ ತತ್ವಗಳ ಅನುಸರಣೆಯನ್ನು ಪರಿಶೀಲನೆಯನ್ನು ಮಾಡುತ್ತಾ. PSUಗಳ ವ್ಯಾಪಾರ ಸಂಸ್ಥೆಯಂತೆ ಲಾಭ ನಷ್ಟ ಜವಾಬ್ದಾರಿಯಿಂದ ನಡೆಯುತ್ತಿದೆಯೇ ಎಂಬುದನ್ನು ಇದು ಪರಿಶೀಲನೆಯನ್ನು ಮಾಡುತ್ತಾ. ಇನ್ನು ಇವುಗಳ ಒಂದು ಟರ್ಮನ್ನು ನೋಡೋದಾದರೆ ಇದರ ಒಂದು ಟರ್ಮ್ ಕೂಡ ಇಲ್ಲಿ 1 ವರ್ಷ ಆಗಿರುತ್ತೆ. ಪ್ರತಿ ವರ್ಷ ಏನು ಮಾಡುತ್ತೆ, ಪ್ರತಿ ಒಂದು ವರ್ಷಕ್ಕೆ ಇಲ್ಲಿ ಹೊಸ ಸಮಿತಿಯನ್ನು ರಚನೆಯನ್ನು ಮಾಡಲಾಗತ್ತೆ. ಸೊ ಇವುಗಳ ಉದ್ದೇಶ ಏನು ಅನ್ನೋಂಥ ನೋಡೋಣ. ಸೊ ಇಲ್ಲಿ PSU ವರದಿ ಮತ್ತು ಲೆಕ್ಕಪತ್ರವನ್ನು ಪರಿಶೀಲನೆಯನ್ನು ಮಾಡುತ್ತೆ. ಅಂದರೆ ವಾರ್ಷಿಕ ಹಣಕಾಸು ವಿವರಗಳನ್ನ ಪರಿಶೀಲನೆ ಮಾಡುತ್ತೆ. ಅಂದರೆ ಸಾರ್ವಜನಿಕ ವಲಯದ ಉದ್ಯಮಗಳಂತ ಏನಿರುತ್ತೆ ಅವುಗಳ ವಾರ್ಷಿಕ ಹಣಕಾಸು ಆ್ಯನ್ಯುವಲ್ ಫೈನಾನ್ಸ್ಗಳ ಕುರಿತು ಏನು ಮಾಡುತ್ತೆ, ವಿವರಗಳನ್ನು ಪರಿಶೀಲನೆಯನ್ನು ಮಾಡುತ್ತೆ. ಅಂದರೆ ಅವುಗಳ ಲಾಭ ಮತ್ತು ಲೆಕ್ಕವನ್ನು ಏನು ಮಾಡುತ್ತೆ, ಪರಿಶೀಲನೆಯನ್ನು ಮಾಡುತ್ತೆ. ಇನ್ನು CAG ಆಡಿಟ್ ಅಂಶಗಳ ಪರಿಶೀಲನೆಯನ್ನು ಕೂಡ ಇದು ಮಾಡುತ್ತೆ. ಸೊ ನಂತರದಲ್ಲಿ ಈ CAG ಅವರು ಏನು ಲೆಕ್ಕಪತ್ರ ಪರಿಶೀಲನೆಯನ್ನು ಮಾಡ್ತಾರೆ ಆ ಆಡಿಟ್ ಅಸಮರ್ಪಕತೆಗಳಿಗೆ ಸ್ಪಷ್ಟನೆಯನ್ನು ಕೇಳುವಂಥದ್ದು. ಉದಾಹರಣೆಗೆ ಇವಾಗ HAL ಇದು ಏನಿದೆ ಇದರ ಯಂತ್ರೋಪಕರಣ ಖರೀದಿಯಲ್ಲಿ ಏನಾದರೂ ಲೋಪಗಳಾಗಿದ್ದರೆ ಇವುಗಳ ಕುರಿತು ಪರಿಶೀಲನೆಯನ್ನು ಮಾಡುತ್ತೆ. ಇನ್ನು ವಾಣಿಜ್ಯವನ್ನು ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅದು ಜಾಣತನದಿಂದ ಏನು ಮಾಡುತ್ತೆ, ಮೌಲ್ಯಮಾಪನವನ್ನು ಮಾಡುತ್ತೆ. ಇನ್ನು PSU ಸ್ವಾಯತ್ತತೆ ಮತ್ತು ಕಾರ್ಯಕ್ಷಮತೆಗೆ ಸಂಬಂಧಪಟ್ಟಂತೆ ಇದೇನು ಮಾಡುತ್ತೆ, ಸರ್ಕಾರಿ ಹಸ್ತಕ್ಷೇಪವನ್ನು ಕಡಿಮೆ ಮಾಡಿ ಫಲಿತಾಂಶವನ್ನು ಏನು ಮಾಡುತ್ತೆ, ಹೆಚ್ಚಿಸುತ್ತೆ. ಪದೇ ಪದೇ ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗದೆ ಆಗಿರೋ ಹಾಗೆ ನೋಡಿಕೊಳ್ಳುತ್ತೆ. ಇನ್ನು ಹಣಕಾಸು ಜವಾಬ್ದಾರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಾರ್ವಜನಿಕ ಹಣಕಾಸಿನ ಒಂದು ಹೊಣೆಗಾರಿಕೆ ಇದರ ಮೇಲೆ ಇರುತ್ತೆ. ಇನ್ನು ಸಂಸತ್ತಿನ ನಿಯಂತ್ರಣ ಅಂದರೆ PSUಗಳನ್ನು ಸಂಸತ್ತಿಗೆ ಉತ್ತರದಾಯಿಯಾಗಿ ಮಾಡುತ್ತೆ ಈ ಒಂದು ಸಮಿತಿಗಳು. ಅಂದರೆ PSU ಮುಖ್ಯಸ್ಥರನ್ನು ಈ ಒಂದು ಸದನಗಳಿಗೆ ಅಥವಾ ಸಮಿತಿಗೆ ಕರೆಸಿ ಏನು ಮಾಡುತ್ತೆ, ಪ್ರಶ್ನೆಯನ್ನು ಮಾಡುತ್ತೆ. ಹಾಗಿದ್ರೆ ಇವುಗಳ ವೈಶಿಷ್ಟ್ಯದ ಕುರಿತು ನೋಡೋದಾದ್ರೆ ಸೊ ಈ ಒಂದು ಸಮಿತಿ ಏನಿದೆ ಸೊ ಇದು 3 ಹಣಕಾಸು ಸಮಿತಿಗಳಲ್ಲಿ ಒಂದಾಗಿದೆ. ಅಂದರೆ ಫೈನಾನ್ಸ್ ಕಮಿಟಿ ಅಂತ ಏನಿದೆ ಆ 3 ಫೈನಾನ್ಸ್ ಕಮಿಟಿಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ಹೇಳಿ. ಅಂದರೆ ಈ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಏನಿದೆ ಇದು ಕೂಡ ಒಂದು ಹಣಕಾಸು ಸಮಿತಿಗಳಲ್ಲಿ ಒಂದು ಬರುತ್ತೆ. ಅಂದರೆ ಒಟ್ಟು 3 ಹಣಕಾಸು ಸಮಿತಿಗಳೇನಿದೆ ಸೊ ಅದರಲ್ಲಿ PSC ಇದೆ, ಪಬ್ಲಿಕ್ ಅಕೌಂಟ್ ಕಮಿಟಿ ಇದೆ ಮತ್ತು ಎಸ್ಟಿಮೇಟ್ ಕಮಿಟಿ ಇದೆ. ಸೊ ಮೂರನೇದಾಗಿ ಈ ಒಂದು ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತ ಇದೆ. ಸೊ ಇವೆಲ್ಲವೂ ಕೂಡ ಹಣಕಾಸು ಸಮಿತಿಗಳಲ್ಲಿ ಬರುತ್ತೆ. ಇನ್ನು ಇವುಗಳ ಚುನಾವಣೆ ಯಾವ ರೀತಿ ಇರುತ್ತೆ, ಈ ಒಂದು COPU ಒಂದು ಕಮಿಟಿಗೆ ಸಂಬಂಧಪಟ್ಟಂತಂದರೆ ಎಲ್ಲ ಪಕ್ಷಗಳು ಕೂಡ ಇಲ್ಲಿ ಸಮಾನವಾದಂಥ ಅವಕಾಶವನ್ನು ನೀಡಲಾಗಿರುತ್ತೆ. ಅಂದರೆ ಇದರಲ್ಲಿ ವಿರೋಧ ಪಕ್ಷದ ಸದಸ್ಯರು ಕೂಡ ಇಲ್ಲಿ ಈ ಒಂದು ಸಮಿತಿಯ ಭಾಗ ಆಗಬಹುದು. ಸೊ ಇಲ್ಲಿ ಈ ಒಂದು ಸಮಿತಿಯ ಒಂದು ಗರಿಷ್ಠ ಸದಸ್ಯರ ಸಂಖ್ಯೆ 22 ಆಗಿದೆ. ಸೊ ಹೀಗಾಗಿ ಅಂದರೆ ಗರಿಷ್ಠ ಸದಸ್ಯರು ಇರ್ತಾರೆ ಅಂತಂದರೆ ಅಲ್ಲಿ ಏನಾಗುತ್ತೆ, ದೀರ್ಘವಾಗಿ ಚರ್ಚೆ ಆಗುತ್ತೆ. ಇನ್ನು ಇದರ ವರ್ಕಿಂಗ್ ಬಗ್ಗೆ ನೋಡೋದಾದರೆ, ಕಾರ್ಯವಿಧಾನದ ಬಗ್ಗೆ ನೋಡೋದಾದರೆ ಇದು ಕೂಡ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡುತ್ತೆ. ಸ್ಥಳೀಯ ಒಂದು ಸ್ಥಿತಿಗತಿಯನ್ನು ತಿಳಿದುಕೊಳ್ಳುತ್ತೆ, ಕ್ಷೇತ್ರವಾರು ಭೇಟಿಯನ್ನು ನೀಡಿ. ಅಂದರೆ ಇವಾಗ ಇಲ್ಲಿ HAL ಕಾರ್ಖಾನೆಗೆ ಭೇಟಿಯನ್ನು ನೀಡಿ ಏನು ಮಾಡ್ಬೋದು, ಅದರ ಲೆಕ್ಕ ಪರಿಶೀಲನೆಯನ್ನು ಮಾಡಬಹುದು. ಇನ್ನು ATR ಅಂತ ಬರುತ್ತೆ, ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂತ ಹೇಳಿ, ಸರ್ಕಾರ ಕ್ರಮ ಕೈಗೊಂಡಿದೆಯಾ ಅಥವಾ ಇಲ್ಲ ಅನ್ನೋದ್ರ ಕುರಿತು ಪರಿಶೀಲನೆಯನ್ನು ಮಾಡುತ್ತೆ. ಅಂದರೆ ಏನು ಮಾಡುತ್ತೆ, ಇವಾಗ ಕ್ಷೇತ್ರಕ್ಕೆ BSNLಗೆ ಭೇಟಿ ನೀಡಿ ಅದರ ಸುಧಾರಣೆ ಕ್ರಮಗಳ ಕುರಿತು ಏನು ಮಾಡುತ್ತೆ, ಇದು ಅದನ್ನು ಪರಿಶೀಲನೆಯನ್ನು ಮಾಡುತ್ತೆ. ಇನ್ನು ಈ ಒಂದು ಸಮಿತಿಯ ಒಂದು ಮಹತ್ವವನ್ನು ನೋಡೋದಾದರೆ ಅಂದರೆ COPU ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಸೊ ಇದರ ಒಂದು ಮಹತ್ವವನ್ನು ನೋಡೋದಾದರೆ ಇದು ಸಾರ್ವಜನಿಕ ಹಣದ ಒಂದು ರಕ್ಷಣೆಯನ್ನು ಮಾಡುತ್ತೆ. ಯಾವ ರೀತಿ ರಕ್ಷಣೆ ಅಂತಂದರೆ ಇವಾಗ ನಷ್ಟದಲ್ಲಿ ಇರುವಂಥ ಪಬ್ಲಿಕ್ ಸೆಕ್ಟರ್ ಒಂದು ಅಂಡರ್ಟೇಕಿಂಗ್ಸ್ ಅಂತ ಏನಿರುತ್ತೆ ಇವುಗಳಲ್ಲಿ ವೆಚ್ಚವನ್ನು ನಿಯಂತ್ರಣವನ್ನು ಮಾಡುತ್ತೆ. ಇನ್ನು ಇವುಗಳಿಗೆ ಮಿತಿಗಳು ಕೂಡ ಇದೆ, ಲಿಮಿಟೇಷನ್ ಕೂಡ ಇದೆ. ಅಂದರೆ ಇವುಗಳು ನೀಡುವಂಥ ಶಿಫಾರಸುಗಳೇನಿದೆ ಇವುಗಳು ಕೂಡ ಇಲ್ಲಿ ಕಡ್ಡಾಯವಾಗಿರುವುದಿಲ್ಲ, ನಾನ್ ಬೈಂಡಿಂಗ್ ಆಗಿ ಇರುತ್ತೆ. ಇನ್ನು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಬರುತ್ತೆ, ಅಂದರೆ ಇಲಾಖಾ ಸ್ಥಾಯಿ ಸಮಿತಿಗಳಂತ ಬರುತ್ತೆ.
ಇಲಾಖಾ ಸ್ಥಾಯಿ ಸಮಿತಿಗಳು. ಸ್ಥಾಯಿ ಸಮಿತಿ. ಎಸ್, ಇವುಗಳ ರಚನೆಗಳಿಗೆ ಸಂಬಂಧಪಟ್ಟಂತೆ ಇದರ ಇತಿಹಾಸವನ್ನು ನೋಡೋದಾದ್ರೆ 1993ರಲ್ಲಿ ಏನಾಗುತ್ತೆ, ಮೊದಲ ಬಾರಿಗೆ 17 DRSC ಅಂದರೆ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳನ್ನ ಸ್ಥಾಪನೆಯನ್ನು ಮಾಡಲಾಗತ್ತೆ. ಯಾವ ಕಾರಣಕ್ಕಾಗಿ ಮಾಡಲಾಗತ್ತೆ ಅಂದರೆ ಇಲ್ಲಿ ಏನಾಗುತ್ತೆ, ಈ ಒಂದು ಸಂದರ್ಭದಲ್ಲಿ ಸಂಸತ್ತಿನ ಕೆಲಸ ಹೆಚ್ಚಾಗತ್ತೆ. ಸೊ ಹೀಗಾಗಿ ಸಚಿವಾಲಯಗಳನ್ನು ಆಳವಾಗಿ ಪರಿಶೀಲಿಸಲಿಕ್ಕೆ ಈ ಒಂದು ಸಮಿತಿಗಳನ್ನ ಸ್ಥಾಪನೆಯನ್ನು ಮಾಡಲಾಗತ್ತೆ. ಉದಾಹರಣೆಗೆ ಇಲ್ಲಿ ಆರೋಗ್ಯ, ಶಿಕ್ಷಣ, ರಕ್ಷಣಾ ಇಲಾಖೆಗಳಿಗೆ ಪ್ರತ್ಯೇಕ ಈ ಒಂದು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳನ್ನು ಇಲ್ಲಿ ರೂಪಿಸಲಾಗತ್ತೆ. ಇನ್ನು ಇದರ ಪ್ರಸ್ತಾವನೆ ಲೋಕಸಭಾ ನಿಯಮಾವಳಿ ಸಮಿತಿ ಇದಾಗಿದೆ. ಅಂದರೆ ಈ ಒಂದು ಸಮಿತಿಗಳನ್ನ ರಚನೆಗೆ ಅಧಿಕೃತ ಶಿಫಾರಸನ್ನು ನೀಡಿದಂಥ ಸಮಿತಿ ಇದಾಗಿದೆ. ಲೋಕಸಭಾ ನಿಯಮಾವಳಿ ಸಮಿತಿ ಇದೇ ಮಾಡುತ್ತೆ, ಇದರ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತೆ. ಇನ್ನು 2004ರಲ್ಲಿ ಮತ್ತೆ ಮಾಡಲಾಗತ್ತೆ 7 ಹೊಸ ಒಂದು ಸಮಿತಿಗಳನ್ನ ಒಂದು ಸೇರ್ಪಡೆಯನ್ನು ಮಾಡಲಾಗತ್ತೆ. ಸರ್ಕಾರದ ಕಾರ್ಯಕ್ಷೇತ್ರ ವಿಸ್ತಾರವಾಗುತ್ತಾ ಇರುವಂಥ ಕಾರಣಕ್ಕಾಗಿ ಸಮಿತಿಗಳ ಸಂಖ್ಯೆಯನ್ನು ಏನು ಮಾಡಲಾಗತ್ತೆ, ಹೆಚ್ಚು ಮಾಡಲಾಗತ್ತೆ. ಸೊ ಹೀಗಾಗಿ ಒಟ್ಟು ಇವಾಗ ಸದ್ಯಕ್ಕೆ ಒಟ್ಟು 24 ಇಲಾಖಾ ಸ್ಥಾಯಿ ಸಮಿತಿಗಳಿರುವಂಥದ್ದು. ಇನ್ನು ಇವುಗಳ ಉದ್ದೇಶದ ಕುರಿತು ನೋಡೋದಾದ್ರೆ ಇವುಗಳು ಕಾರ್ಯನಿರ್ವಹಣೆಯನ್ನು ಸಂಸತ್ತಿಗೆ ಹೆಚ್ಚು ಜವಾಬ್ದಾರಿಯುತವನ್ನಾಗಿ ಮಾಡುತ್ತೆ. ಅಂದರೆ ಇವಾಗ ಮಂತ್ರಿಗಳಾಗಿರ್ಬೋದು, ಅಧಿಕಾರಿಗಳು ತಮ್ಮ ಕಾರ್ಯಗಳಿಗೆ ಅವರು ಉತ್ತರಿಸಬೇಕಾಗತ್ತೆ. ಇನ್ನು ಹಣಕಾಸು ವಿಷಯಗಳಲ್ಲಿ ಮೇಲ್ವಿಚಾರಣೆಯನ್ನು ಕೂಡ ಇದು ಮಾಡುತ್ತೆ. ಅಂದರೆ ಸರ್ಕಾರ ಹಣವನ್ನು ಸರಿಯಾಗಿ ಬಳಕೆನ ಮಾಡಿದೆಯಾ ಅಥವಾ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡುತ್ತೆ. ಇನ್ನು ಬಜೆಟ್ ಒಂದು ಚರ್ಚೆ ಪರಿಣಾಮಕಾರಿಯನ್ನಾಗಿ ಮಾಡುತ್ತೆ. ಬಜೆಟ್ ಕುರಿತಾದಂಥ ಚರ್ಚೆಯನ್ನು ಇದೇನು ಮಾಡುತ್ತೆ, ಪರಿಣಾಮಕಾರಿಯನ್ನಾಗಿ ಮಾಡುತ್ತೆ. ಅಂದರೆ ಸದನದಲ್ಲಿ ಚರ್ಚೆಗೂ ಮುನ್ನ ವಿಷಯವನ್ನು ಏನು ಮಾಡುತ್ತೆ, ಆಳವಾಗಿ ಅಧ್ಯಯನವನ್ನು ಮಾಡುತ್ತೆ. ಉದಾಹರಣೆಗೆ ಕೃಷಿಗೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ, ಈ ಒಂದು DRSC ವರದಿ ಆಧಾರವಾಗಿ ಏನು ಮಾಡ್ತಾರೆ ಅಂದರೆ ಇದೇನು ಮಾಡುತ್ತೆ, ಕೃಷಿಗೆ ಸಂಬಂಧಪಟ್ಟಂತೆ ಮೊದಲು ಏನು ಮಾಡುತ್ತೆ, ಈ ಒಂದು ಸಮಿತಿ ಒಂದು ವರದಿಯನ್ನು ತಯಾರಿಸಿರುತ್ತೆ. ಸೊ ಈ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತಾರೆ, ಸಂಸದರು ಬಜೆಟನ್ನು ಚರ್ಚೆನ ಮಾಡ್ತಾರೆ. ಇನ್ನು ಇದರ ವ್ಯಾಪ್ತಿ ಮತ್ತು ಅನ್ವಯವನ್ನು ನೋಡೋದಾದರೆ ಇದು ಎಲ್ಲ ಕೇಂದ್ರ ಸಚಿವಾಲಯ ಮತ್ತು ಇಲಾಖೆಗಳಲ್ಲಿ, ಅಂದರೆ ಯಾವುದೇ ಇಲಾಖೆ DRSC ಮೇಲ್ವಿಚಾರಣೆಗೆ ಹೊರತಾಗಿಲ್ಲ. ಅಂದರೆ ಎಲ್ಲವೂ ಕೂಡ ಈ ಒಂದು ಸಮಿತಿಯ ಒಂದು ಮೇಲ್ವಿಚಾರಣೆಗೆ ಒಳಪಡುತ್ತೆ ಅಂತ. ಅಂದರೆ ಗೃಹ ಆಗಿರ್ಬೋದು, ರಕ್ಷಣಾ ಇಲಾಖೆ ಆಗಿರ್ಬೋದು, ವಿದೇಶಾಂಗ ಇಲಾಖೆ ಎಲ್ಲದಕ್ಕೂ ಕೂಡ ಏನಾಗಿರುತ್ತೆ, ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ಇದ್ದೇ ಇರುತ್ತೆ. ಇನ್ನು ಪ್ರತಿ ಇಲಾಖೆಗೆ ಒಂದು DRSC ಇರುತ್ತೆ. ಅಡಿಯಲ್ಲಿ ಏನು ಮಾಡುತ್ತೆ, ಕಾರ್ಯವನ್ನು ನಿರ್ವಹಿಸುತ್ತೆ. ಒಂದು ಇಲಾಖೆಗೆ ಒಂದು ನಿರ್ದಿಷ್ಟವಾದಂಥ ಸಮಿತಿಗಳು ಇರುತ್ತೆ. ರೈಲ್ವೆ ಇಲಾಖೆಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇರುತ್ತೆ. ಸೊ ಇವುಗಳು ನಿರಂತರವಾಗಿ ಪರಿಶೀಲನೆಯನ್ನು ಮಾಡುತ್ತೆ. ಕೇವಲ ಒಂದು ಬಾರಿ ಅಲ್ಲ, ಪ್ರತಿ ವರ್ಷ ಕೂಡ ಏನು ಮಾಡುತ್ತೆ, ಇದು ಪರಿಶೀಲನೆ ಮಾಡ್ತಾ ಹೋಗುತ್ತೆ. ಇನ್ನು ಇದರ ಕಾಂಪೋಸಿಷನ್ ಅಥವಾ ರಚನೆಯ ಬಗ್ಗೆ ನೋಡೋದಾದರೆ ಸೊ ಇದರಲ್ಲಿ ಒಟ್ಟು 31 ಜನ ಸದಸ್ಯರಿರ್ತಾರೆ. ಸೊ ಈ ಒಟ್ಟು 31 ಸದಸ್ಯರಲ್ಲಿ ಲೋಕಸಭೆಯಿಂದ 21 ಜನ ಸದಸ್ಯರು ಹಾಗೂ ರಾಜ್ಯಸಭೆಯಿಂದ 10 ಸದಸ್ಯರನ್ನು ಇದು ಒಳಗೊಂಡಿರುತ್ತೆ. ಸೊ ರಾಜ್ಯಸಭೆಯಲ್ಲಿ ನಾಮನಿರ್ದೇಶಿತ ಒಂದು ಸದಸ್ಯರು ಇರುವುದರಿಂದ, ಅಂದರೆ ಅವರು ಬೇರೆ ಬೇರೆ ಒಂದು ಏನೋ ಕ್ಷೇತ್ರಗಳಿಂದ ಬಂದಿರುವಂಥ ಕಾರಣಕ್ಕಾಗಿ ಅಪಾರವಾದಂಥ ಜ್ಞಾನವನ್ನು ಹೊಂದಿರುವಂಥ ಸದಸ್ಯರಾಗಿರ್ತಾರೆ. ಸೊ ಹೀಗಾಗಿ ರಾಜ್ಯಸಭೆಯ ಸದಸ್ಯರನ್ನು ಕೂಡ ಇದು ಒಳಗೊಂಡಿರುತ್ತೆ. ಇನ್ನು ನಾಮನಿರ್ದೇಶನ ಅಥವಾ ಇಲ್ಲಿ ಏನು ಮಾಡ್ತಾರೆ, ಈ ಒಂದು ಸಮಿತಿಗೆ ಚುನಾವಣೆಯನ್ನು ಮಾಡೋದಿಲ್ಲ. ಬದಲಿಗೆ ಇಲ್ಲೇನು ಮಾಡಲಾಗತ್ತೆ, ಸ್ಪೀಕರ್ ಅಥವಾ ಚೇರ್ಮನ್ರಿಂದ ಏನು ಮಾಡಲಾಗತ್ತೆ, ಈ ಒಂದು ಕಮಿಟಿಗಳಿಗೆ ಅಥವಾ ಸಮಿತಿಗಳಿಗೆ ನಾಮಿನೇಷನ್ ಮಾಡಲಾಗತ್ತೆ. ಅಂದರೆ ಸ್ಪೀಕರ್ ಅವರು ತಮ್ಮ ಒಂದು ಇದರಲ್ಲಿ ವಿವೇಚನೆಗೆ ಅನುಗುಣವಾಗಿ ಏನು ಮಾಡ್ಬೋದು, ಅನುಭವವನ್ನು ಹೊಂದಿರುವಂಥ ಸದಸ್ಯರನ್ನು ಇಲ್ಲಿ ಆಯ್ಕೆಯನ್ನು ಮಾಡಬಹುದು. ಇನ್ನು ಸದಸ್ಯತ್ವದ ನಿಯಮಗಳು ಕೂಡ ಇದೆ. ಅಂದರೆ ಇದರಲ್ಲಿ ಯಾರು ಸದಸ್ಯರಾಗಬೇಕು ಅಥವಾ ಆಗಬಾರದು ಅನ್ನೋದರ ಕುರಿತು. ಸೊ ಇಲ್ಲಿ ಕೂಡ ಮಂತ್ರಿಗಳು ಸದಸ್ಯರಾಗಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅವರು
ಕಾರ್ಯನಿರ್ವಹಣೆಯ ಮೇಲೆ ನಿಷ್ಪಕ್ಷಪಾತ ಮೇಲ್ವಿಚಾರಣೆಯ ಕಾರಣಕ್ಕಾಗಿ. ಅಂದರೆ ಅವರು ತಮ್ಮ ಸ್ವಂತ ಸಚಿವಾಲಯವನ್ನು ಮಂತ್ರಿಯೇ ಪರಿಶೀಲಿಸುವುದು ಸರಿಯಲ್ಲ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಮಂತ್ರಿಗಳನ್ನ ಸದಸ್ಯರನ್ನಾಗಿ ಮಾಡುವುದಿಲ್ಲ. ಇನ್ ಕೇಸ್ ಏನಾದರೂ ಮಂತ್ರಿ ಏನಾದರೂ ಮಂತ್ರಿ ಆದರೆ, ಅಂದರೆ ಈ ಒಂದು ಸಮಿತಿಯ, ಅಂದರೆ ಏನಿವಾಗ ಈ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ಏನಿದೆ ಇದರ ಸದಸ್ಯ ಏನಾದರೂ ಮುಂದೊಂದು ದಿನ, ಅಂದರೆ ತಮ್ಮ ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಆತ ಮಂತ್ರಿ ಆದರೆ, ಮಿನಿಸ್ಟರ್ ಆದರೆ, ಅಂದರೆ ಸದಸ್ಯ ಇಲ್ಲಿ MP ಆಗಿರ್ತಾರ. ಸೊ MP ಆಗಿರುವಂಥವರು ಮಿನಿಸ್ಟರ್ ಆದ್ರೆ ಅವರ ಈ ಒಂದು ಸಮಿತಿಯ ಸದಸ್ಯತ್ವ ಏನಾಗುತ್ತೆ, ರದ್ದಾಗತ್ತೆ. ಇನ್ನು ಪಕ್ಷ ಬಲಕ್ಕೆ ಅನುಗುಣವಾಗಿ ಪ್ರಾತಿನಿಧ್ಯ, ಅಂದರೆ ಈ ಒಂದು ಸಮಿತಿಯಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಸಮಾನವಾದಂಥ ಅವಕಾಶವನ್ನು ನೀಡಲಾಗಿರುತ್ತೆ. ಇನ್ನು ಈ ಒಂದು ಸಮಿತಿಯ ಅಧಿಕಾರಾವಧಿಯನ್ನು ನೋಡೋದಾದರೆ ಇದರ ಅಧಿಕಾರಾವಧಿ 1 ವರ್ಷ ಇರುತ್ತೆ. ಸೊ ಪ್ರತಿ ವರ್ಷ ಮತ್ತೆ ಹೊಸವಾದಂಥ ಸಮಿತಿಯನ್ನು ರಚನೆ ಮಾಡಲಾಗತ್ತೆ, ಹೊಸ ಒಂದು ಸದಸ್ಯರನ್ನ ಒಳಗೊಂಡು. ಇನ್ನು ಸದನವಾರು ವಿಂಗಡಣ, ಅಂದರೆ ಲೋಕಸಭೆಗೆ ಪ್ರತ್ಯೇಕವಾಗಿರುವಂತಹ ಒಂದು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ಹಿಡಿದ ಹಾಗೆ ಲೋಕಸಭೆಯಲ್ಲೂ ಪ್ರತ್ಯೇಕವಾಗಿರುವಂಥದ್ದು. ರಾಜ್ಯಸಭೆಯಲ್ಲಿ ಒಟ್ಟು 8 ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳಿದ್ರೆ, ಇನ್ನು ಲೋಕಸಭೆಯಲ್ಲಿ 16 ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ಇರುವಂಥದ್ದು. ಈ ಒಂದು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳ ಒಂದು ಮಹತ್ವದ ಕುರಿತು ನೋಡೋದಾದ್ರೆ, ಸೊ ಇವುಗಳು ಸಂಸತ್ತಿನ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆಯನ್ನು ಮಾಡುತ್ತೆ, ಹಾಗೆ ಹಣಕಾಸಿನ ಜವಾಬ್ದಾರಿಯನ್ನು ಕೂಡ ನೋಡಿಕೊಳ್ಳುತ್ತೆ. ಸೊ ಇದು ತಜ್ಞರ ವೇದಿಕೆಯಾಗಿದೆ. ಸೊ ಈಗಾಗಲೇ ಹೇಳಿದ ಹಾಗೆ ಇದರಲ್ಲಿ ವಿವಿಧ ಕ್ಷೇತ್ರಗಳಿಂದ ಬಂದಿರುವಂಥ ಒಂದು ಸದಸ್ಯರು ಇರುವಂಥ ಕಾರಣಕ್ಕಾಗಿ ಇದು ತಜ್ಞರ ವೇದಿಕೆಯಾಗಿದೆ. ಸೊ ಹೀಗಾಗಿ ಇದು ನಿಯಂತ್ರಣ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಈ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳಲ್ಲಿ ನಾವು ಬೇರೆ ಬೇರೆ ಒಂದು ಸಮಿತಿಗಳನ್ನ ನೋಡ್ತೀವಿ. ಸೊ ಅವುಗಳಲ್ಲಿ ಪ್ರಮುಖವಾಗಿ ಸ್ಥಾಯಿ ಸಮಿತಿಗಳಲ್ಲಿ ಇಲಾಖಾ ಸ್ಥಾಯಿ ಸಮಿತಿಗಳಂತ ಬರುತ್ತೆ, ವಿಚಾರಣಾ ಸಮಿತಿಗಳಂತ ಬರುತ್ತೆ. ವಿಚಾರಣಾ ಸಮಿತಿಗಳಲ್ಲಿ ಅರ್ಜಿ ಸಮಿತಿ, ಸವಲತ್ತು ಸಮಿತಿ, ನೈತಿಕ ಸಮಿತಿಗಳು ಬರುತ್ತೆ. ಇನ್ನು ಪರಿಶೀಲನೆ ಮತ್ತು ನಿಯಂತ್ರಣ ಸಮಿತಿಗಳಲ್ಲಿ ಸರ್ಕಾರಿ ಭರವಸೆಗಳ ಸಮಿತಿ, ಅಧೀನ ಶಾಸನ ಸಮಿತಿ, ಮಂಡನೆಯಾದ ಪ್ರಬಂಧಗಳ ಸಮಿತಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಮಿತಿ, ಮಹಿಳಾ ಸಬಲೀಕರಣ ಸಮಿತಿ, ಲಾಭದ ಕಚೇರಿಗಳ ಜಂಟಿ ಆಯೋಗ ಇರುತ್ತೆ. ಸೊ ಇದಾದ ನಂತರದಲ್ಲಿ ಸದನದ ದೈನಂದಿನ ವ್ಯವಹಾರಗಳಿಗೆ ಸಂಬಂಧಿಸಿದಂಥ ಆದೇಶಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಸಲಹಾ ಸಮಿತಿ ಇದೆ. ಖಾಸಗಿ ಒಂದು ಸದಸ್ಯರ ಮಸೂದೆಗಳು ಮತ್ತು ನಿರ್ಣಯಗಳ ಕುರಿತ ಸಮಿತಿ ಇದೆ. ನಿಯಮಗಳ ಸಮಿತಿ ಇದೆ. ಸದನದ ಕಲಾಪಗಳಿಗೆ ಸದಸ್ಯರ ಗೈರು ಹಾಜರಿಯ ಕುರಿತು ಸಮಿತಿ. ನೋಡಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸೊ ಏನಾಗತ್ತೆ ಅಂದರೆ ಆಯ್ಕೆಯಾಗಿರುವಂಥ ಜನಪ್ರತಿನಿಧಿಗಳು ಸೊ ಇವರು ಸದನಗಳಿಗೆ ಸರಿಯಾಗಿ ಹಾಜರಾಗೋದಿಲ್ಲ. ಸೊ ಹೀಗಾಗಿ ಅವರಲ್ಲಿ ಒಂದು ರೀತಿಯ ಶಿಸ್ತನ್ನು ತರಲಿಕ್ಕೆ ಏನು ಮಾಡಲಾಗತ್ತೆ, ಅವರು ಸರಿಯಾಗಿ ಈ ಕಲಾಪಗಳಿಗೆ ಹಾಜರಾಗ್ತಾ ಇದ್ದಾರಾ ಅಥವಾ ಇಲ್ಲ ಅನ್ನೋದ್ರ ಕುರಿತು ನೋಡಿಕೊಳ್ಳಲಿಕ್ಕೆ ಒಂದು ಸಮಿತಿಯನ್ನು ರಚಿಸಲಾಗಿರುತ್ತೆ. ಸೊ ಇದರೊಟ್ಟಿಗೆ ಹೌಸ್ ಕೀಪಿಂಗ್ ಸಮಿತಿಗಳಂತ ಬರುತ್ತೆ ಅಥವಾ ಸೇವಾ ಸಮಿತಿಗಳಂತ ಬರುತ್ತೆ. ಸೊ ಇವೆಲ್ಲವೂ ಕೂಡ ಈ ಒಂದು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಡಿಯಲ್ಲಿ ಬರುತ್ತೆ. ಸೊ ಒಟ್ಟು 24 ಇಲಾಖಾ ಸ್ಥಾಯಿ ಸಮಿತಿಗಳು ಇರುವಂಥದ್ದು. ಸ್ಥಾಯಿ ಸಮಿತಿ ಆರ್ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ಇರುವಂಥದ್ದು. ಸೊ ನೆಕ್ಸ್ಟ್ ನಾವು ಇವಾಗ ಪಾರ್ಲಿಯಾಮೆಂಟ್ರಿ ಫೋರಮ್ ಬಗ್ಗೆ ನೋಡೋಣ. ಸಂಸದೀಯ ವೇದಿಕೆಗಳಂತ ಬರುತ್ತೆ. ಸಂಸದೀಯ ವೇದಿಕೆಗಳು ಅಥವಾ ಪಾರ್ಲಿಯಾಮೆಂಟ್ರಿ ಫೋರಮ್ಸ್ ಅಂತ. ಏನಿದು ಪಾರ್ಲಿಯಾಮೆಂಟ್ರಿ ಫೋರಮ್ಸ್ ಅನ್ನುವಂಥ ನೋಡೋಣ. ಏನಿದರ ಅರ್ಥ? ಸೊ ಈ ಪಾರ್ಲಿಯಾಮೆಂಟ್ರಿ ಫೋರಮ್ಸ್ ಅನ್ನುವಂಥದ್ದು ಒಂದು ಡಿಸ್ಕಷನ್ ಪ್ಲಾಟ್ಫಾರ್ಮ್ ಆಗಿದೆ. ಡಿಸ್ಕಷನ್ ಪ್ಲಾಟ್ಫಾರ್ಮ್ ಅಂತಂದರೆ ಒಂದು ಚರ್ಚಾ ವೇದಿಕೆಗಳಾಗಿವೆ. ಚರ್ಚಾ ವೇದಿಕೆ ಅಂದರೆ ಇಲ್ಲಿ ಸಂಸತ್ತಿನ ಸದಸ್ಯರು, ಸಂಬಂಧಿಸಿದಂಥ ಮಂತ್ರಿಗಳು, ತಜ್ಞರು ಮತ್ತು ಅಧಿಕಾರಿಗಳ ನಡುವೆ ಏನಾಗುತ್ತೆ, ಪ್ರಮುಖ ರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸುವಂಥ ವೇದಿಕೆ ಇದಾಗಿದೆ. ಉದಾಹರಣೆಗೆ ಜಲ ಸಂರಕ್ಷಣೆ ಒಂದು ಸಮಸ್ಯೆಯ ಕುರಿತು ಏನು ಮಾಡ್ಬೋದು, ಸದಸ್ಯರು ನೇರವಾಗಿ ಜಲಶಕ್ತಿ ಸಚಿವರೊಂದಿಗೆ ಇಲ್ಲಿ ಏನು ಮಾಡ್ಬೋದು, ಚರ್ಚೆಯನ್ನು ಮಾಡಬಹುದು. ಹಾಗಿದ್ರೆ ಈ ಒಂದು ಪಾರ್ಲಿಮೆಂಟ್ರಿ ಫೋರಮ್ಸ್ ಏನಿದೆ ಇವುಗಳನ್ನ ಯಾವ ಕಾರಣಕ್ಕಾಗಿ ಇಲ್ಲಿ
ಸ್ಥಾಪನೆಯನ್ನು ಮಾಡಿರುವಂಥದ್ದು ಯಾವ ಉದ್ದೇಶಕ್ಕಾಗಿ? ಎಸ್, ಸೊ ಇಲ್ಲಿ ನೋಡಿ, ಇಂಟ್ರಾಕ್ಷನ್ ಆ್ಯಂಡ್ ಫೋಕಸ್ಡ್ ಡಿಸ್ಕಷನ್ ಅಂದರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ಅಲ್ಲಿ ಚರ್ಚೆಯನ್ನು ಮಾಡಲಾಗತ್ತೆ. ನೀತಿ ಜಾರಿಗೆ ವೇಗ ತರಲು ಫಲಿತಾಂಶ ಕೇಂದ್ರಿತವಾದಂಥ ಚರ್ಚೆಯನ್ನು ನೀಡುತ್ತಾ. ಅಂದರೆ ಇವಾಗ ಏನು ವಾತಾವರಣದಲ್ಲಿ ಹೆಚ್ಚಾಗ್ತಾ ಇರುವಂತಹ ಕಾರ್ಬನ್ ಏನಿದೆ, ಇಂಗಾಲ ಏನಿದೆ, ಇದರ ಹೊರಸೂಸುವಿಕೆ ಎಮಿಷನ್, ಇದನ್ನು ಕಡಿತವನ್ನು ಮಾಡಲಿಕ್ಕೆ ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದರ ಕುರಿತು ಏನು ಮಾಡುತ್ತೆ, ಒಂದು ಚರ್ಚೆಯನ್ನು ಮಾಡುತ್ತೆ. ಸೊ ಈ ರೀತಿ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪಿತವಾದಂಥ ಮೊದಲ ಒಂದು ಪಾರ್ಲಿಮೆಂಟ್ರಿ ಫೋರಮ್ ಬಗ್ಗೆ ನೋಡೋದಾದರೆ, ಸೊ 2005ರಲ್ಲಿ ಏನಾಗುತ್ತೆ, ವಾಟರ್ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಪಾರ್ಲಿಮೆಂಟ್ರಿ ಫೋರಮನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ, ದೇಶದಲ್ಲಿ ನೀರಿನ ಅಭಾವ ಹೆಚ್ಚಾಗಿರುತ್ತೆ, ಅಂದರೆ ನೀರಿನ ಕೊರತೆ ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ಇದನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ. ಸೊ ಈ ರೀತಿಯ ಒಂದು ಫೋರಮನ್ನು ಸ್ಥಾಪನೆಯನ್ನು ಮಾಡುವ ಮೂಲಕ ಭೂಗರ್ಭ ಜಲಮಟ್ಟ ಅಂದರೆ ಅಂತರ್ಜಲದ ಮಟ್ಟವನ್ನು ಕುಸಿತದ ಬಗ್ಗೆ ಸಂಸದರಿಗೆ ಮಾಹಿತಿಯನ್ನು ನೀಡುವಂಥ ಕಾರಣಕ್ಕಾಗಿ ಇದನ್ನು ಸ್ಥಾಪನೆಯನ್ನು ಮಾಡಲಾಗತ್ತೆ. ಇನ್ನು ಒಟ್ಟು ಪಾರ್ಲಿಮೆಂಟ್ರಿ ಫೋರಮ್ಸ್ಗಳ ಸಂಖ್ಯೆಯನ್ನು ನೋಡೋದಾದರೆ ಒಟ್ಟು 8 ಪಾರ್ಲಿಮೆಂಟ್ರಿ ಫೋರಮ್ಸ್ಗಳಿದೆ. ಸೊ ಇವುಗಳನ್ನ ವಿಭಿನ್ನ ಸಾಮಾಜಿಕ ಆರ್ಥಿಕ ವಿಷಯಗಳಿಗೆ ಪ್ರತ್ಯೇಕವಾಗಿರುವಂಥ ಒಂದು ಫೋರಮ್ಸ್ಗಳನ್ನ ಇಲ್ಲಿ ಸ್ಥಾಪನೆಯನ್ನು ಮಾಡಲಾಗಿರುವಂಥ. ಉದಾಹರಣೆಗೆ ಯೂತ್ ಫೋರಮ್ ಅಂತ ಇದೆ. ಈ ಯೂತ್ ಫೋರಮ್ ಅನ್ನುವಂಥದ್ದನ್ನು ಯುವ ಜನತೆಗೆ ಸಂಬಂಧಪಟ್ಟಂತೆ ಅವರ ಸಮಸ್ಯೆಗಳೇನು, ಅವರಲ್ಲಿ ಯಾವ ರೀತಿ ನಿರುದ್ಯೋಗ ಇದೆ, ಅವರ ಆರೋಗ್ಯ ಸ್ಥಿತಿಗತಿಗಳ ಕುರಿತು, ಅವರ ಕೌಶಲ್ಯದ ಕುರಿತು, ಈ ರೀತಿ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಯೂತ್ ಫೋರಮ್ ಅನ್ನುವಂಥದ್ದು ಇದೆ. ಇನ್ನು ಒಟ್ಟು 8 ಏನು ಪಾರ್ಲಿಮೆಂಟ್ರಿ ಫೋರಮ್ಸ್ ಏನಿದೆ ಅವುಗಳ ಪಟ್ಟಿಯನ್ನು ನೋಡೋಣ. ವಾಟರ್ ಕನ್ಸರ್ವೇಷನ್ ಇದೆ, 2005ರಲ್ಲಿ ಸ್ಥಾಪನೆ ಆಗುತ್ತೆ. ಯೂತ್ ಫೋರಮ್ 2006, ಚಿಲ್ಡ್ರನ್ 2006, ಹಾಗೆ ಪಾಪ್ಯುಲೇಷನ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಫೋರಮ್ಸ್ ಇದೆ, ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಇದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ, ಆಡಿಸನ್ಸ್ ಆ್ಯಂಡ್ ಕ್ರಾಸ್ ಪೀಪಲ್ ಬಗ್ಗೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರುತ್ತೆ. ಸೊ ಈ ರೀತಿ ಪ್ರತ್ಯೇಕವಾಗಿ ಫೋರಮ್ಗಳು ಇರುವಂಥದ್ದು. ಸೊ ಈ ರೀತಿ ಪ್ರತಿಯೊಂದು ಫೋರಮ್ ಏನು ಮಾಡುತ್ತೆ, ಒಂದು ನಿರ್ದಿಷ್ಟ ರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವುಗಳು ಮೀಸಲಾಗಿರುತ್ತೆ. ಇವಾಗ ಏನು ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರಮ್ ಬಗ್ಗೆ ನೋಡಿದ್ದೀವಿ. ಸೊ ಈ ಒಂದು ಫೋರಮ್ ಏನು ಮಾಡುತ್ತೆ, ಪ್ರವಾಹ, ಭೂಕಂಪ ನಿರ್ವಹಣೆ ಕುರಿತು ಇದು ಚರ್ಚೆಯನ್ನು ಮಾಡುವಂಥ ಒಂದು ವೇದಿಕೆ ಆಗಿದೆ. ಒಟ್ಟಾರೆ ಈ ಪಾರ್ಲಿಮೆಂಟ್ರಿ ಫೋರಮ್ಸ್ಗಳ ಉದ್ದೇಶವನ್ನು ನೋಡೋದಾದರೆ, ಸೊ ಇವುಗಳೇನು ಮಾಡುತ್ತೆ, ಮಿನಿಸ್ಟರ್ ಮತ್ತು ಎಕ್ಸ್ಪರ್ಟ್ಸ್ಗಳನ್ನ ಏನು ಮಾಡುತ್ತೆ, ಇಂಟ್ರಾಕ್ಷನ್ನ ಮಾಡುತ್ತೆ. ಸೊ ಒಂದು ಕಡೆ ಇಲ್ಲಿ ಮಂತ್ರಿಗಳೇನಿರ್ತಾರೆ, ಮಂತ್ರಿಗಳಿದ್ದರೆ ಇವಾಗ ಇವರು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಮಂತ್ರಿಗಳಿದ್ರ ಅಥವಾ ಈ ಒಂದು ವಿಕೋಪಗಳಿಗೆ ಸಂಬಂಧಪಟ್ಟಂಥ ಮಂತ್ರಿಗಳಾಗಿದ್ರ. ಸೊ ಇವರ ಜೊತೆಗೆ ಈ ಒಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಗಳು, ತಜ್ಞರು ಏನು ಮಾಡ್ತಾರೆ, ಇವರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಉದಾಹರಣೆಗೆ ಸಾರ್ವಜನಿಕ ಆರೋಗ್ಯ ಫೋರಮ್ನಲ್ಲಿ ಏನು ಮಾಡ್ತಾರೆ, WHO ತಜ್ಞರ ಸಲಹೆಯನ್ನು ತೆಗೆದುಕೊಳ್ತಾರೆ. ಇನ್ನು ಸೆನ್ಸಿಟೈಸೇಷನ್ ಆಫ್ ಮೆಂಬರ್ಸ್, ಸಂಸದರಿಗೆ ಬೇರು ಮಟ್ಟದ ಸಮಸ್ಯೆಗಳೇನಿರುತ್ತೆ ಅವುಗಳ ಕುರಿತು ಅರಿವನ್ನು ಮೂಡಿಸುತ್ತಾ. ಉದಾಹರಣೆಗೆ ಈ ಮಕ್ಕಳ ಪೌಷ್ಟಿಕಾಂಶ ಸಮಸ್ಯೆಗಳ ಬಗ್ಗೆ ಏನು ಮಾಡುತ್ತಾ, ಈ ತಜ್ಞರ ಸಮಿತಿ ಅವರಿಗೆ ಮಾಹಿತಿಯನ್ನು ನೀಡುತ್ತೆ. ಇನ್ನು ಇಲ್ಲಿ ದತ್ತಾಂಶ ಸಂಗ್ರಹಣೆ ಮತ್ತು ಅದು ಡೇಟಾಬೇಸ್, ಸರ್ಕಾರ ಏನು ಮಾಡುತ್ತಾ, ಸರ್ಕಾರ ಆಗಿರ್ಬೋದು, NGO ಆಗಿರ್ಬೋದು, ಯುನೈಟೆಡ್ ನೇಷನ್, ಮಾಧ್ಯಮ ಮೂಲಗಳಿಂದ ಏನು ಮಾಡುತ್ತಾ, ಇವುಗಳು ಡೇಟಾವನ್ನು ಸಂಗ್ರಹವನ್ನು ಮಾಡುತ್ತೆ. ಉದಾಹರಣೆಗೆ ಜನಸಂಖ್ಯಾ ಬೆಳವಣಿಗೆ ಆಗ್ತಾ ಇದೆ ಅಲ್ವಾ. ಸೊ ಈ ರೀತಿ ಬೆಳವಣಿಗೆಗಳನ್ನ ಏನು ಮಾಡುತ್ತೆ, ಇದು ಸರ್ಕಾರ ಆಗಿರ್ಬೋದು, NGO, ಯುನೈಟೆಡ್ ನೇಷನ್ ಈ ರೀತಿ ಅಥವಾ ಮಾಧ್ಯಮಗಳ ಮೂಲಕ ಏನು ಮಾಡುತ್ತೆ, ಈ ಜನಸಂಖ್ಯೆಯ ಬೆಳವಣಿಗೆ ಕುರಿತು ಮಾಹಿತಿಯನ್ನು ಏನು ಮಾಡುತ್ತೆ, ಇದು ಮಾಹಿತಿಯನ್ನು ಸಂಗ್ರಹವನ್ನು ಮಾಡುತ್ತೆ. ಇನ್ನು ಈ ಒಂದು ಪಾರ್ಲಿಮೆಂಟ್ರಿ ಫೋರಮ್ಸ್ಗಳ ಸಂಯೋಜನೆ ಬಗ್ಗೆ ನೋಡೋದಾದರೆ ಅಥವಾ ಕಾಂಪೋಸಿಷನ್ ಬಗ್ಗೆ ನೋಡೋದಾದರೆ, ಈ ಒಂದು ಪ್ರೆಸಿಡೆಂಟ್ ಆಫ್ ಫೋರಮ್ ಯಾರಾಗಿರ್ತಾರೆ, ಸೊ ಲೋಕಸಭಾ ಸ್ಪೀಕರ್, ಸೊ ಇದರ ಪದನಿಮಿತ್ತ ಅಥವಾ ಎಕ್ಸ್ ಆಫಿಷಿಯೋ ಇದರ ಒಂದು ಪ್ರೆಸಿಡೆಂಟ್ ಆಗಿರ್ತಾರೆ, ಲೋಕಸಭೆಯ ಸ್ಪೀಕರ್ ಅವರು. ಸೊ ಹೀಗಾಗಿ ಎಲ್ಲ ಫೋರಮ್ಗಳಿಗೆ ಸಭಾಧ್ಯಕ್ಷರು ಏನಾಗಿರ್ತಾರೆ, ಇಲ್ಲಿ ಮುಖ್ಯಸ್ಥರಾಗಿ ಇರ್ತಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಿವಾಗ 8 ಪಾರ್ಲಿಮೆಂಟ್ರಿ ಫೋರಮ್ಸ್ ಏನಿದೆ, ಈ ಎಲ್ಲ ಫೋರಮ್ಗಳ ಒಂದು ಅಧ್ಯಕ್ಷತೆಯನ್ನು
ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ಅವರ ವಹಿಸ್ಕೊಳ್ತಾರೆ. ಎಸ್, ಸೊ ಇದರಲ್ಲಿ ಒಂದು ಎಕ್ಸೆಪ್ಟ್ ಒಂದು ಫೋರಮನ್ನು ಹೊರತುಪಡಿಸಿ ಮಾತ್ರ ಯಾವುದು ಅಂತಂದ್ರೆ ಪಾಪ್ಯುಲೇಷನ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಫೋರಮ್ ಏನಿದೆ ಇದರ ಅಧ್ಯಕ್ಷತೆಯನ್ನು ಲೋಕಸಭೆ ಸ್ಪೀಕರ್ ಅವರು ವಹಿಸ್ಕೊಳ್ಳೋದಿಲ್ಲ. ಬದಲಿಗೆ ಎಕ್ಸೆಪ್ಟ್ ರಾಜ್ಯಸಭಾ ಚೇರ್ಮನ್, ಪ್ರೆಸಿಡೆಂಟ್, ಸ್ಪೀಕರ್, ಕೋ ಪ್ರೆಸಿಡೆಂಟ್ ಅವರೇ ಆಗಿರ್ತಾರೆ. ಎಸ್, ಸೊ ಈ ಒಂದು ಫೋರಮ್ನ ಪ್ರೆಸಿಡೆಂಟ್ ಆಗಿ ರಾಜ್ಯಸಭೆ ಚೇರ್ಮನ್ ಅವರು ಇರ್ತಾರೆ. ಇನ್ನು ವೈಸ್ ಪ್ರೆಸಿಡೆಂಟ್, ಈ ಒಂದು ಸಮಿತಿಗಳ ವೈಸ್ ಪ್ರೆಸಿಡೆಂಟ್ ಯಾರಾಗಿರ್ತಾರೆ? ಡೆಪ್ಯೂಟಿ ಚೇರ್ಮನ್ ಅವರು, ಡೆಪ್ಯೂಟಿ ಸ್ಪೀಕರ್, ಕನ್ಸರ್ನ್ ಮಿನಿಸ್ಟರ್ ಅಂದರೆ ಸಂಬಂಧಿತ ಒಂದು ಸಚಿವರು ಇರ್ತಾರೆ. ಹಾಗೆ DRSA ಒಂದು ಚೇರ್ಪರ್ಸನ್ ಅವರು ಇದರಲ್ಲಿ ಇರ್ತಾರೆ. ಎಸ್, ಸೊ ಈ ಒಂದು ಫೋರಮ್ಗಳಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 31 ಇರುತ್ತೆ. 31 ಮೆಂಬರ್ಸ್ ಇದರಲ್ಲಿ ಇರ್ತಾರೆ. ಸೊ ಇನ್ನು ಇವರ ಸದಸ್ಯತ್ವದ ಒಂದು ಅವಧಿಯ ಬಗ್ಗೆ ನೋಡೋದಾದರೆ, ಸೊ ಇಲ್ಲಿ ಅವರ ಸಂಸದತ್ವ ಮುಗಿದರೆ ಏನಾಗುತ್ತೆ, ಅವರ ಫೋರಂ ಸದಸ್ಯವು ಕೂಡ ಇಲ್ಲಿ ಮುಕ್ತಾಯ ಆಗತ್ತೆ. ಅಂದರೆ ಲೋಕಸಭೆ ಏನಾದರೂ ವಿಸರ್ಜನೆ ಆದ್ರೆ ಆವಾಗ ಅವರ ಒಂದು ಫೋರಂ ಸದಸ್ಯತ್ವ ಕೂಡ ಇಲ್ಲಿ ಅಂತ್ಯ ಆಗತ್ತೆ. ಇನ್ನು ಸದಸ್ಯರ ರಾಜೀನಾಮೆಯನ್ನು, ಸೊ ಇಲ್ಲೇನು ಮಾಡ್ಬೋದು, ಅವರು ವಾಲಂಟ್ರಿಯಾಗಿ ರೆಸಿಗ್ನೇಷನ್ನ ಮಾಡಬಹುದಾಗಿರುತ್ತೆ. ಅಂದರೆ ತಮ್ಮ ಇಚ್ಛೆಯಂತೆ ಅವರು ರಾಜೀನಾಮೆಯನ್ನು ನೀಡಬಹುದು. ಎಸ್, ಸೊ ನಂತರದಲ್ಲಿ ಪಾರ್ಲಿಯಾಮೆಂಟ್ರಿ ಗ್ರೂಪ್ಸ್ ಅಂತ ಬರುತ್ತೆ, ಸಂಸದೀಯ ಗುಂಪುಗಳು. ಎಸ್, ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈಗಾಗಲೇ ಪಾರ್ಲಿಯಾಮೆಂಟ್ರಿ ಕಮಿಟಿಯ ಬಗ್ಗೆ ನೋಡಿದ್ದೀವಿ, ಪಾರ್ಲಿಯಾಮೆಂಟ್ರಿ ಫೋರಮ್ ಬಗ್ಗೆ ನೋಡಿದ್ದೀವಿ. ಸೊ ನಾವಿವಾಗ ಪಾರ್ಲಿಯಾಮೆಂಟ್ರಿ ಗ್ರೂಪ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದವ. ಏನಿದು ಪಾರ್ಲಿಯಾಮೆಂಟ್ರಿ ಗ್ರೂಪ್ ಅಂತಂದ್ರೆ, ಒಂದೇ ರಾಜಕೀಯ ಪಕ್ಷಕ್ಕೆ ಸೇರಿದಂಥ ಅಥವಾ ಪಕ್ಷಗಳ ಒಕ್ಕೂಟದ ಶಾಸಕರು ಶಾಸನ ಸಭೆಯೊಳಗೆ ರಚಿಸುವಂಥ ಒಂದು ಅಧಿಕೃತ ಗುಂಪು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ BJP ಇದೆ ಅಂತ ಅನ್ಕೋಣ. ಸೊ ಈ BJP ಏನು ಮಾಡ್ಬೋದು, ತನ್ನದೇ ಪಕ್ಷದ ಸದಸ್ಯರನ್ನ ಒಳಗೊಂಡು ಒಂದು ಗುಂಪನ್ನು ರಚಿಸಬಹುದು. ಸೊ ಇನ್ ಕೇಸ್ ಏನಾದರೂ ಇದು ಒಕ್ಕೂಟದ ಅಂದರೆ ಮಿತ್ರ ಪಕ್ಷ ಆಗಿದ್ರ, ಬೇರೆ ಒಂದು ಪಕ್ಷದ ಜೊತೆಗೆ ಕೈ ಜೋಡಿಸಿದ್ರ, JDS ಅಂತ ಅನ್ಕೊಳ್ಳೋಣ. ಸೊ ಈ ಎರಡೂ ಪಕ್ಷಗಳು ಅವಾಗ BJP ಪ್ಲಸ್ JDS, ಸೊ ಇವುಗಳು ಏನು ಮಾಡ್ಬೋದು, ಒಂದು ಗುಂಪನ್ನು ರಚಿಸಿಕೊಳ್ಳಬಹುದು. ಸೊ ಇವುಗಳಿಗೆ ಪಾರ್ಲಿಯಾಮೆಂಟ್ರಿ ಗ್ರೂಪ್ ಅಂತ ಹೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ಲೋಕಸಭೆಯಲ್ಲಿ BJP ಸಂಸದರು ಒಟ್ಟಾಗಿ ಕಾರ್ಯನಿರ್ವಹಿಸುವಂಥದ್ದು ಒಂದು ಏನಂತಂದರೆ ಪಾರ್ಲಿಯಾಮೆಂಟ್ರಿ ಪಾರ್ಟಿ. ಇನ್ನು ಇಂಡಿಯನ್ ಪಾರ್ಲಿಯಾಮೆಂಟ್ರಿ ಗ್ರೂಪ್ ಬಗ್ಗೆ ನೋಡೋದಾದ್ರೆ, ಸೊ ಭಾರತದ ಸಂಸತ್ತಿನ ಸದಸ್ಯರನ್ನ, ಸೊ ಈ ರೀತಿ ರಚಿಸಲಾಗಿರುವಂಥ ಸಂಸತ್ತಿನ ಸದಸ್ಯರನ್ನ ಏನು ಮಾಡಲಾಗುತ್ತೆ, ಅಂತಾರಾಷ್ಟ್ರೀಯ ಸಂಸತ್ತು ಸಂಸ್ಥೆಯೊಳಗಿಗೆ ಸಂಪರ್ಕಿಸುವಂಥ ಸ್ವಾಯತ್ತ ಸಂಸ್ಥೆ ಇದಾಗಿದೆ. ಅಂದರೆ ಇವಾಗ ಏನು ಭಾರತದ ಒಂದು ಸಂಸತ್ತಿನ ಸದಸ್ಯರೇನಿರ್ತಾರೆ, ಇವರು ಇಂಡಿಯನ್ ಪಾರ್ಲಿಮೆಂಟ್ರಿ ಗ್ರೂಪ್ ಸಭೆಯಲ್ಲಿ ಏನು ಮಾಡ್ತಾರೆ, ಸೊ ಈ IPG ಮೂಲಕವೇ ಏನು ಮಾಡ್ತಾರೆ ಅಂತಂದರೆ ಇವರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಹಾಗಿದ್ರೆ ಇವುಗಳನ್ನ ಯಾಕೆ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತಂದರೆ, ಜಾಗತೀಕರಣದ ಯುಗದಲ್ಲಿ ವಿವಿಧ ದೇಶಗಳ ಸಂಸತ್ತುಗಳ ಪರಸ್ಪರ ಸಮಸ್ಯೆ ಮತ್ತು ಪರಿಹಾರಗಳನ್ನ ಹಂಚಿಕೊಳ್ಳಬೇಕಾದಂಥ ಆಗತ್ತೆ. ಸೊ ಈ ಒಂದು ಗ್ರೂಪಿನ ಅಡಿಯಲ್ಲಿ ಏನು ಮಾಡಲಾಗುತ್ತೆ, ಬೇರೆ ದೇಶದ ಒಂದು ಸಂಸತ್ತುಗಳ ಕುರಿತು ಪರಸ್ಪರ ಏನು ಮಾಡುತ್ತೆ, ಸಮಸ್ಯೆಗಳನ್ನ ಹಾಗೆ ಅವುಗಳಿಗೆ ಪರಿಹಾರಗಳನ್ನ ಏನು ಮಾಡುತ್ತೆ, ಹಂಚಿಕೊಳ್ಳಬೇಕಾಗತ್ತೆ. ಸೊ ಉದಾಹರಣೆಗೆ ಭಾರತದಲ್ಲಿ ಇರುವಂಥ ಡಿಜಿಟಲ್ ಗವರ್ನೆನ್ಸ್ ಏನಿದೆ, ಡಿಜಿಟಲ್ ಆಡಳಿತದ ಒಂದು ಮಾದರಿ ಏನಿದೆ, ಇದನ್ನು ಇತರ ದೇಶಗಳ ಸಂಸತ್ತಿಗೂ ಕೂಡ ಪರಿಚಯನ ಮಾಡುವಂಥದ್ದು. ಹಾಗೆ ಇವುಗಳ ಸ್ಥಾಪನೆಯ ಮೂಲಕ ಅಂತಾರಾಷ್ಟ್ರೀಯ ಸಂಪರ್ಕ ಇಲ್ಲಿ ಸಾಧ್ಯ ಆಗತ್ತಾ. ಭಾರತ ಮತ್ತು ವಿದೇಶಿ ಸಂಸತ್ತುಗಳ ನಡುವೆ ಏನಾಗುತ್ತೆ, ನೇರವಾಗಿ ಸಂಪರ್ಕ ಏರ್ಪಡತ್ತಾ. ಸೊ ಈ ಒಂದು ಗ್ರೂಪಿನಲ್ಲಿರುವಂಥ ಒಂದು ಇಲ್ಲೇನು ಮಾಡಲಾಗತ್ತೆ ನೋಡಿ, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ದೇಶಗಳಲ್ಲಿ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಭಾರತದ ಸರ್ಕಾರದಿಂದ ಏನಾಗುತ್ತೆ, ನಿಯೋಗವನ್ನು ಕಳಿಸಲಾಗತ್ತೆ. ನಿಯೋಗ ಅಥವಾ ಡೆಲಿಗೇಷನ್ ಅಂತ ಏನು ಕರಿತೀವಿ. ಸೊ ಇಲ್ಲಿ ಏನು ಮಾಡಲಾಗತ್ತಾ, ಭಾರತೀಯ ಸಂಸ್ಥೆ ಏನು ಮಾಡುತ್ತೆ, ಸಂಸದೀಯ ನಿಯೋಗವು ಏನು ಮಾಡಬಹುದು, ಜಪಾನ್ನ ಸಂಸತ್ತಿಗೆ ಭೇಟಿಯನ್ನು ನೀಡಬಹುದು.
ಇನ್ನು ಈ IPGನ ಅಂತಾರಾಷ್ಟ್ರೀಯ ಪಾತ್ರವನ್ನು ನೋಡೋದಾದ್ರೆ ಭಾರತದ ಪರವಾಗಿ ಏನು ಮಾಡಲಾಗತ್ತೆ, ಜಾಗತಿಕ ಸಂಸತ್ತು ವೇದಿಕೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವಂಥ ಸಂಸ್ಥೆ ಇದಾಗಿರುತ್ತೆ. ಇನ್ನು ಇದರ ಸಂಯೋಜನೆ ಬಗ್ಗೆ ನೋಡೋದಾದ್ರೆ ಇದರ ಸದಸ್ಯತ್ವವನ್ನು ಯಾರು ಪಡೆದುಕೊಳ್ಳಬಹುದು, ಎಲ್ಲ ಪ್ರಸ್ತುತ ಸಂಸತ್ತಿನ ಸದಸ್ಯರು ಇದರ ಸದಸ್ಯರಾಗಬಹುದು. ಇನ್ನು ಇದಕ್ಕೆ ಅಸೋಸಿಯೇಟ್ ಮೆಂಬರ್ಸ್ ಮಿತಿಗಳು ಕೂಡ ಇದಕ್ಕೆ ಬರುತ್ತೆ. ಅಂದ್ರೆ ಮಾಜಿ ಸಂಸದರಿಗೆ ಗೌರವ ಸದಸ್ಯತ್ವ, ಆದರೆ ಇವ್ರಿಗೂ ಕೂಡ ಅಂದರೆ ಇವಾಗ ಮಾಜಿ ಸಂಸದರು ಏನು ಹೇಳ್ತಾರ ಅಂದರೆ MP ಅವರು ಏನು ಹೇಳ್ತಾರ ಅವರಿಗೂ ಕೂಡ ಏನು ಮಾಡ್ಬೋದು ಇಲ್ಲಿ ಅಂದರೆ ಅವರಿಗೆ ಗೌರವದ ಸೂಚಕವಾಗಿ ಅವರಿಗೂ ಕೂಡ ಇದರಲ್ಲಿ ಭಾಗವಾಗಲಿಕ್ಕೆ ಅವಕಾಶವನ್ನು ನೀಡಬಹುದು. ಆದರೆ ಅವರಿಗೆ ಸಂಪೂರ್ಣವಾದಂಥ ಹಕ್ಕಿರೋದಿಲ್ಲ. ಅಂದರೆ ಒಂದಿಷ್ಟು ಮಿತಿಗಳಿರುತ್ತೆ. ಅಸೋಸಿಯೇಟ್ ಮೆಂಬರ್ಸ್ ಅಂತ ಏನು ಇವರಿಗೆ ಕರಿತೀವಿ, ಇವರಿಗೆ ಒಂದಿಷ್ಟು ಮಿತಿ ಇರುತ್ತೆ. ಅಂದರೆ ಸಂಪೂರ್ಣವಾದಂಥ ಹಕ್ಕು ಇವರಿಗೆ ಇರೋದಿಲ್ಲ. ಇನ್ನು ಇದಕ್ಕೆ IPGಯ ಪದಾಧಿಕಾರಿಗಳ ಬಗ್ಗೆ ನೋಡೋದಾದ್ರೆ ಸಂಸತ್ತಿನ ಉನ್ನತ ಪದಾಧಿಕಾರಿಗಳು IPGಗೆ ನಾಯಕತ್ವವನ್ನು ನೀಡುತ್ತಾರೆ. ಇನ್ನು IPGಯ ಉದ್ದೇಶಗಳೇನು? ಸಂಸದರ ಜ್ಞಾನಾಭಿವೃದ್ಧಿ ಆಗತ್ತೆ. ಇದರ ಮೂಲಕ ಅಧ್ಯಯನ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕ ಅನ್ನುವಂಥದ್ದು ಇಲ್ಲಿ ಏರ್ಪಡುತ್ತೆ. ಇನ್ನು ಇದರ ಕಾರ್ಯಗಳ ಬಗ್ಗೆ ನೋಡೋದಾದ್ರೆ ಇವುಗಳು ಅಂತಾರಾಷ್ಟ್ರೀಯ ಸಂಸತ್ತಿನ ಒಂದು ಸಂಬಂಧಗಳನ್ನ ಕಾರ್ಯರೂಪಕ್ಕೆ ತರುತ್ತೆ. ಹಾಗೆ ಸಂಸದೀಯ ಪ್ರತಿನಿಧಿ ಮಂಡಳಿಯ ಅರ್ಹತೆ ಯಾವ ರೀತಿ ಇರುತ್ತೆ, ಇಲ್ಲಿ ಅನುಭವ ಹೊಂದಿದಂಥ ಸಂಸದರನ್ನೇ ಅಂತಾರಾಷ್ಟ್ರೀಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡಲಾಗತ್ತೆ. ಅವರಿಗೆ ಅಪಾರವಾದಂಥ ಒಂದು ಅನುಭವ ಇರಬೇಕು, ಭಾಷಣದ ಕೌಶಲ್ಯ ಇರಬೇಕು, ಸಂವಹನ ಜ್ಞಾನ ಇರಬೇಕು. ಇದು ಇಂಡಿಯನ್ ಪಾರ್ಲಿಮೆಂಟರಿ ಗ್ರೂಪ್ಗಳ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡಿದ್ದಾಯಿತು. ಮುಂದಿನ ಒಂದು ಕ್ಲಾಸಲ್ಲಿ ಲೋಕಸಭೆಯ ಸ್ಪೀಕರ್ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈ ಒಂದು ಕ್ಲಾಸಲ್ಲಿ ನಾವು ಒಂದು ಪಾರ್ಲಿಮೆಂಟ್ರಿ ಕಮಿಟಿ, ಪಾರ್ಲಿಮೆಂಟ್ರಿ ಫೋರಮ್, ಪಾರ್ಲಿಮೆಂಟ್ರಿ ಗ್ರೂಪ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಹಾಗೆ ಈ ಒಂದು ಕ್ಲಾಸ್ನ PDF ಗಳು ನಿಮಗೆ ಬೇಕಾದಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗುವ ಮೂಲಕ ನೀವು ಆ ಕ್ಲಾಸ್ಗಳನ್ನ PDF-ಗಳನ್ನು ನೀವು ಅಲ್ಲಿ ಪಡೆದುಕೊಳ್ಳಬಹುದು. ಹಾಗೆ ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟವಾಗ್ತಾ ಇದ್ದಂಥ ಸಂದರ್ಭದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋಗೆ ತಪ್ಪದೆ ಲೈಕನ್ನು ಕೊಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.